ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಸ್ಮಿತಾ ಕಮಲ್. ಮೊದಲಿಗೆ ಹೆಡ್ಲೈನ್ಸ್. ವಿದೇಶದಲ್ಲಿ ನನಗೇನಾದರೂ ಬಿಡಿಗಾಸಿನ ಆಸ್ತಿ ಇದ್ರೆ ಸರ್ಕಾರಕ್ಕೆ ಬರೆದುಕೊಡಲು ಸಿದ್ಧ. ಇಡಿ ದಾಳಿ ನಂತರ ಶಾಸಕ ಸುಬ್ಬಾರೆಡ್ಡಿ ಮೊದಲ ಪ್ರತಿಕ್ರಿಯೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಗೈಡ್ ಮಾಡುವ ನೆಪದಲ್ಲಿ ಡಿಗ್ರಿ ವಿದ್ಯಾರ್ಥಿನಿಯ ಮೇಲೆ ಕಾಲೇಜು ಕ್ಲರ್ಕ್ನಿಂದ ಅತ್ಯಾಚಾರ. ಮನೆಗೆ ಕರೆಸಿಕೊಂಡು ಗರ್ಭಿಣಿ ಮಾಡಿದ ಭೂಪ. ಕೊಳಚ ನೀರನ್ನು ಸಂಸ್ಕರಿಸಿ ಕುಡಿಯುವ ನೀರನ್ನಾಗಿಸುವ ತಂತ್ರಜ್ಞಾನ ಯಾವ ದೇಶದಲ್ಲೂ ಇಲ್ಲ. ಈ ಭಾಗದಲ್ಲಿ ಬೆಳೆದ ಹಣ್ಣು ತರಕಾರಿಗಳು ಬೆಂಗಳೂರಿಗರಿಂದ ತಿರಸ್ಕೃತಗೊಂಡು ರೈತರು ನಷ್ಟಕ್ಕೊಳಗಾಗಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ. ಸಿವಿವಿ ದತ್ತಿ ದಿನಾಚರಣೆ ಅಂಗವಾಗಿ ಜುಲೈ 23ರಂದು ಮೆಗಾ ರಕ್ತದಾನ ಶಿಬಿರ. ರಕ್ತ ಸಂಗ್ರಹದಲ್ಲಿ ವಿಶ್ವ ದಾಖಲೆ ಮಾಡುವ ಗುರಿ ಇದ್ದು ಚಿಕ್ಕಬಳ್ಳಾಪುರ ರಕ್ತದಾನಿಗಳ ರಾಜಧಾನಿಯಾಗಲಿ. ನವೀನ್ ಕಿರಣ್. ಕೈವಾರ ಕಾರ್ಯಕ್ರಮ ಮುಗಿಸಿಕೊಂಡು ವಾಪಸ್ಸಾಗುತ್ತಿದ್ದ ವೇಳೆ ಹೆದ್ದಾರಿಯಲ್ಲಿ ಸರಣಿ ಅಪಘಾತ. 3 ಕಾರುಗಳು ನಜ್ಜುಗುಜ್ಜು, ಹಲವರಿಗೆ ಗಂಭೀರ ಗಾಯ. ವಾರ್ತೆಗಳ ವಿವರ. ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಇಡೀ ದಿನ ಮನೆ ಮತ್ತು ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಅದರ ಜೊತೆಗೆ ತನ್ನನ್ನು ಪ್ರಶ್ನೆ ಮಾಡಿರುವ ಬಗ್ಗೆ ಮೊದಲ ಬಾರಿಗೆ ಪ್ರತಿಕ್ರಿಯೆ ನೀಡಿರುವ ಸುಬ್ಬಾರೆಡ್ಡಿ, ಹೊರಗಿನ ಪ್ರಪಂಚಕ್ಕೆ ಪ್ರಚಾರವಾದಂತೆ ನಾನಾಗಲಿ ನನ್ನ ಕಂಪನಿಯಿಂದಾಗಲಿ ಹೊರ ದೇಶಗಳಲ್ಲಿ ಬಿಡಿಗಾಸೇನಾದರೂ ಹೂಡಿಕೆ ಮಾಡಿದ್ರೆ ನನ್ನ ಇಡೀ ಆಸ್ತಿಯನ್ನ ಸರ್ಕಾರಕ್ಕೆ ಬರೆದುಕೊಡಲು ಸಿದ್ಧ ಎಂದು ಸವಾಲು ಹಾಕಿದ್ದಾರೆ. ನಿನ್ನೆ ಬಂದು ನಮ್ಮಲ್ಲೆಲ್ಲ ಶೋಧನೆ ಮಾಡಿ ಏನೆಲ್ಲ ಯಾವುದೆಲ್ಲ ಬಗ್ಗೆ ನನ್ನ ಬಗ್ಗೆ ಚರ್ಚೆ ಮಾಡ್ತಾರೆ, ತನಿಖೆ ಮಾಡ್ತಾರೆ. ನನ್ನನ್ನು ಕೆಲವು ಪ್ರಶ್ನೆ ಕೇಳಿದ್ರು. ಅದರಲ್ಲಿ ವಿಶೇಷವಾಗಿ ಮಲೇಷ್ಯಾದಲ್ಲಿ ನಿಮ್ಮದು ಪ್ರಾಪರ್ಟಿ ಇದೆ. ನಿನ್ನೆ ಭಾಗ್ಯನಗರ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿರವರ ಬೆಂಗಳೂರು ಸೇರಿದಂತೆ ಮತ್ತಿತರ 5 ಕಡೆ ಮನೆಗಳ ಮೇಲೆ ಏಕಕಾಲಕ್ಕೆ ದಾಳಿ ಮಾಡಿ ಪರಿಶೀಲನೆ ನಡೆಸಿದ ಇಡಿ ಅಧಿಕಾರಿಗಳ ವಿಚಾರಣೆ ನಂತರ ಇಂದು ಮೊದಲ ಬಾರಿ ಶಾಸಕ ಸುಬ್ಬಾರೆಡ್ಡಿ ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ಶಾಸಕ ಸುಬ್ಬಾರೆಡ್ಡಿ, ಇದನ್ನ ನಾನು ರಾಜಕೀಯ ದುರುದ್ದೇಶ ಅಂತ ಹೇಳಲ್ಲ. ಇಡಿ ಅಧಿಕಾರಿಗಳಿಗೆ ಮಾಹಿತಿ ಮೇರೆಗೆ ಬಂದು ಪರಿಶೀಲನೆ ನಡೆಸಿದ್ದಾರೆ. ಅವರು ಕೇಳಿದ ಎಲ್ಲ ದಾಖಲೆಗಳನ್ನು ಒದಗಿಸಿದ್ದೇವೆ. ನನ್ನನ್ನು ಕೆಲವು ಪ್ರಶ್ನೆಗಳು ಕೇಳಿದ್ರು, ಅದಕ್ಕೆ ತಕ್ಕ ಉತ್ತರ ನೀಡಿದ್ದೇನೆ. ನನಗೆ ಆಗದ ರಾಜಕೀಯ ವಿರೋಧಿಗಳು ಈ ಕುತಂತ್ರ ಮಾಡಿರಬಹುದು, ಆದರೆ ನಾನು ನನ್ನ ಆತ್ಮವಿಶ್ವಾಸವನ್ನ ನಂಬಿ ಬದುಕುತ್ತಿದ್ದು ಸರ್ಕಾರಕ್ಕೆ ಯಾವತ್ತೂ ಮೋಸ ಮಾಡಿದವನಲ್ಲ. ಕಳೆದ ಚುನಾವಣೆಯಲ್ಲಿ ನನ್ನ ವಿರುದ್ಧ ಸೋತು ಹತಾಶನಾದ ಅಭ್ಯರ್ಥಿ ನಾನು. ನನ್ನ ಕಂಪನಿಯಿಂದ ವಿದೇಶದಲ್ಲಿ ಹೂಡಿಕೆ ಮಾಡಿದ್ದೇನೆ, ಆದ್ದರಿಂದ ಕೋಟ್ಯಾಂತರ ರುಗಳ ವಂಚನೆ ಮಾಡಿದ್ದೇನೆ ಎಂದು ದೂರು ಕೊಟ್ಟಿದ್ದಾರೆಂದು ತಿಳಿದುಕೊಂಡಿದ್ದೇನೆ. ಅವರು ಆರೋಪಿಸಿದಂತೆ ನಾನೇನಾದರೂ ನಮ್ಮ ಸರ್ಕಾರಕ್ಕೆ ಮೋಸ ಮಾಡಿ ವಿದೇಶದಲ್ಲೇನಾದರೂ ನಾನಾಗಲಿ ನನ್ನ ಕಂಪನಿಯಿಂದಾಗಲಿ ಬಿಡಿಗಾಸು ಹೂಡಿಕೆ ಮಾಡಿದರೆ ಸಾಬೀತುಪಡಿಸಲಿ. ನನ್ನ ಎಲ್ಲ ಆಸ್ತಿಯನ್ನು ಸರ್ಕಾರಕ್ಕೆ ಬರೆದುಕೊಡಲು ಸಿದ್ಧ ಎಂದು ಸವಾಲು ಹಾಕಿದರು. ಇದೇ ತಿಂಗಳ 14ರಂದು ತನಿಖೆಗೆ ಬರುವಂತೆ ಇಡಿ ಅಧಿಕಾರಿಗಳು ತಿಳಿಸಿದ್ದು, ಅಂದು ಭೇಟಿ ನೀಡಿ ಮಾಹಿತಿ ನೀಡುವುದಾಗಿ ತಿಳಿಸಿದರು. ಅದರ ಬೇಸ್ನಲ್ಲಿ ಇಡಿಯವರು ನಿನ್ನೆ ಬಂದು ನಮ್ಮಲ್ಲೆಲ್ಲ ಶೋಧನೆ ಮಾಡಿ ಏನೆಲ್ಲ ಯಾವುದೆಲ್ಲ ಬಗ್ಗೆ ನನ್ನ ಬಗ್ಗೆ ಚರ್ಚೆ ಮಾಡ್ತಾರೆ, ತನಿಖೆ ಮಾಡ್ತಾರೆ. ನನ್ನನ್ನು ಕೆಲವು ಪ್ರಶ್ನೆ ಕೇಳಿದ್ರು. ಅದರಲ್ಲಿ ವಿಶೇಷವಾಗಿ ಮಲೇಷ್ಯಾದಲ್ಲಿ ನಿಮ್ಮದು ಪ್ರಾಪರ್ಟಿ ಇದೆ ಅಂತ ಕೇಳ್ತಾರೆ. ಅದು ನನಗೊಂದು ತಿಂಗಳಿಂದಗಡೆ ನಮ್ಮ ಸ್ನೇಹಿತರ ಮುಖಾಂತರ ನನಗೊಂದು ವಾಟ್ಸಪ್ಪಲ್ಲಿ ಬರುತ್ತೆ. ಯಾರೋ ವೀರಸ್ವಾಮಿ ರಂಗಸ್ವಾಮಿ ಅನ್ನೋರು ಒಂದು ಫೇಕ್ ಡಾಕ್ಯುಮೆಂಟು ಕ್ರಿಯೇಟ್ ಮಾಡ್ತಾರೆ ನನ್ನ ಮೇಲೆ ಆಸ್ತಿ ಇದ್ದಂಗೆ, ನನ್ನಲ್ಲಿ ಬ್ಯಾಂಕ್ ಅಕೌಂಟ್ ಇದ್ದಂಗೆ. ನಾನು ಆವತ್ತೇ ಸೈಬರ್ ಕ್ರೈಮ್ಗೆ ಹೋಗಿ ಬೆಂಗಳೂರು ಉತ್ತರ ಸೈಬರ್ ಕ್ರೈಮ್ಗೆ ಹೋಗಿಬಿಟ್ಟು ನಾವು ಕಂಪ್ಲೇಂಟ್ ಕೊಡೋಕ್ಕೆ ಹೋಗ್ತೀವಿ, ಈ ಥರ ಫೇಕ್ ಡಾಕ್ಯುಮೆಂಟ್ ಆಗಿದೆ ಅಂದರೆ. ಆದರೆ ಅವರು ನಿರ್ದಿಷ್ಟವಾದ ವ್ಯಕ್ತಿ ಇಲ್ದಿರ FIR ಮಾಡೋಕ್ಕಾಗಲ್ಲ ಅಂತ ನಮ್ಮನ್ನು ವಾಪಸ್ ಕಳಿಸಿರೋಂಥ ಫೋಟೋಸು ನಮ್ಮಲ್ಲಿದೆ. ಆದರೆ ವಿನಾಕಾರಣ ಅಂದರೆ ನಂದು ಸರಿಯಾಗಿ ಅವರು ಅದರ ಬಗ್ಗೆ ಸತ್ಯತೆ ತಿಳ್ಕೊಳ್ದಿರ ಬಂದು ನಿನ್ನೆಲ್ಲ ರೈಡ್ ಮಾಡಿ ಹಲವಾರು ಪ್ರಶ್ನೆಗಳು ನಮ್ಮನ್ನು ಕೇಳಿ, ಅದು ನಾನಂತೂ ಒಂದು ಕ್ಲಿಯರ್ ಇದ್ದೀನಿ. ಕೆಲವರು ಬೇರೆಯವರು ಏನಾದರೂ ಮಾತನಾಡ್ಬೋದು, ಕೆಲವರು ಹೇಳ್ತಾರೆ ಇದು ರಾಜಕೀಯ ದುರುದ್ದೇಶ. ನಾನು ರಾಜಕೀಯ ದುರುದ್ದೇಶ ಅಂತ ಮಾತನಾಡೋಕ್ಕೆ ಹೋಗಲ್ಲ. ನನಗೊಂದು ನಂಬಿಕೆ ಇದೆ. ನಾನಂತೂ ರಾಜಕೀಯದಲ್ಲಿರಲಿ ನನ್ನ ಜೀವನದಲ್ಲಿರಲಿ ಆಲ್ಮೋಸ್ಟ್ ನಾನು ಮ್ಯಾಕ್ಸಿಮಮ್ ಯಾವುದೇ ಒಂದು ಆಸೆ ಪಡೆದಿರ ನನ್ನ ಜೀವನ ನಡೆಸ್ತಾ ಇದ್ದೀನಿ. ಯಾವತ್ತೂ ಸರ್ಕಾರಕ್ಕೆ ಮೋಸ ಮಾಡುವಂಥ ಕೆಲಸ ಆಗಲಿ ಬೇರೆ ಯಾವುದೇ ಅಂತ ಅದು
ನಮ್ಮ ಸರ್ಕಾರಕ್ಕೆ ಸುಳ್ಳು ಒಂದು ಪ್ರಮಾಣ ಪತ್ರ ಕೊಡೋದಾಗ ನಾನು ಮಾಡಿಲ್ಲ. ಇವತ್ತು ತಮ್ಮ ಮಾಧ್ಯಮಕ್ಕೆ ಹೇಳ್ತಾ ಇದ್ದೀನಿ, ಇದೆಲ್ಲ ಕೆಲವು ನಮ್ಮ ರಾಜಕೀಯ ವಿರೋಧಿಗಳ ಕುತಂತ್ರ ಬಿಟ್ಟರೆ ಇದರಲ್ಲಿ ಯಾವುದೇ ಸತ್ಯ ಇಲ್ಲ. ನಾನು ಅಲ್ಲಿಗೂ ನಿನ್ನೆ ನಮ್ಮ ಇ ಡಿ ಅಧಿಕಾರಿ ಕೇಳಿದೆ, ನೋಡ್ರಪ್ಪ ನಂದೇನಾದರೂ ಫಾರಿನ್ನಲ್ಲಿ ಒಂದು ಪೈಸೆಯಷ್ಟು ಇನ್ವೆಸ್ಟ್ಮೆಂಟ್ ಇದ್ದರೂ ಇಡೀ ನನ್ನ ಆಸ್ತಿ ನಿಮ್ಮ ಸರ್ಕಾರಕ್ಕೆ ನಾನು ಬರ್ಕೊಟ್ಟು ಬಿಡ್ತೀನಿ, ಅಫಿಡವಿಟ್ ಈಗಲೇ ಬಂದು ಸೈನ್ ಹಾಕ್ಬಿಟ್ಟು ತಗೊಂಡೋಗಿ ಅಂತ ಹೇಳಿದ್ದೀನಿ. ಅವರು ಅದಕ್ಕೋಸ್ಕರ ಅವರು 14ನೇ ತಾರೀಕು ಬನ್ನಿ ವಿಚಾರಣೆಗೆ ಅಂತ ಕರೆದಿದ್ದಾರೆ ಇ ಡಿ ಅವರು. ನಾನು 14ನೇ ತಾರೀಕು ಇ ಡಿ ವಿಚಾರಣೆಗೆ ಹೋಗ್ತಾ ಇದ್ದೀನಿ. ಅವರು ಅದರ ಬಗ್ಗೆ ನನಗೆ ನಿಖರವಾದಂಥ ಮಾಹಿತಿ ಕೊಟ್ಟಿಲ್ಲ. ಅವ್ರು ಕೇಳಿದ್ದು ಎಲೆಕ್ಷನ್ ಕೇಸ್ ಹಾಕಿದ್ದಾರೆ ನಿಮ್ಮ ಮೇಲೆ, ಅದರಲ್ಲಿ ನಿಮ್ಮ ಸ್ವತಂತ್ರ ಅಭ್ಯರ್ಥಿ ಒಂದು ಫಾರಿನ್ ಅಸೆಟ್ಸ್ ಇದೆ ಅಂತ ಹೇಳಿದ್ದಾರೆ, ಅದರ ಬೇಸ್ ಮೇಲೆ ನಾವು ಬಂದಿದ್ದೀವಿ ಅನ್ನೋ ಮಾತು ನನಗೆ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಡಿಗ್ರಿ ವಿದ್ಯಾರ್ಥಿನಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಮಾರ್ಗದರ್ಶನ ನೀಡುವ ನೆಪದಲ್ಲಿ ಮನೆಗೆ ಕರೆಸಿಕೊಂಡು ಅತ್ಯಾಚಾರ ಮಾಡಿ ಆಕೆಯನ್ನು ಗರ್ಭಿಣಿ ಮಾಡಿರುವ ಆರೋಪ ಚಿಕ್ಕಬಳ್ಳಾಪುರ ಡಿಗ್ರಿ ಕಾಲೇಜಿನ ಕ್ಲರ್ಕ್ ವಿರುದ್ಧ ಕೇಳಿಬಂದಿದ್ದು, ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಆತನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳುಹಿಸಿರುವ ಘಟನೆ ಚಿಕ್ಕಬಳ್ಳಾಪುರ ಸರ್ಕಾರಿ ಡಿಗ್ರಿ ಕಾಲೇಜಿನಲ್ಲಿ ನಡೆದಿದೆ. ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ಗೈಡ್ ಮಾಡುವ ನೆಪದಲ್ಲಿ ಚಿಕ್ಕಬಳ್ಳಾಪುರ ಡಿಗ್ರಿ ಕಾಲೇಜಿನ ಎಸ್ಡಿಎ ಆಗಿದ್ದ ಭೀಮರಾಜ್ ಎನ್ನುವಾತ ವಿದ್ಯಾರ್ಥಿಯನ್ನ ಮನೆಗೆ ಕರೆದೊಯ್ದು ಅತ್ಯಾಚಾರ ಎಸಗಿ ಗರ್ಭಿಣಿ ಮಾಡಿದ್ದಾನೆಂದು ಆರೋಪಿಸಲಾಗಿದ್ದು, ಈ ಸಂಬಂಧ ವಿದ್ಯಾರ್ಥಿನಿ ನೀಡಿದ ದೂರಿನ ಮೇರೆಗೆ ಪೊಲೀಸರು ಕ್ಲರ್ಕ್ ಭೀಮರಾಜ್ನನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಪೊಲೀಸ್ಗೆ ದೂರು ಕೊಟ್ಟ ವಿಚಾರ ತಿಳಿದು ಏಕೆ ದೂರು ಕೊಟ್ಟೆ ಎಂದು ಆರೋಪಿ ಭೀಮರಾಜ್ ಪರವಾಗಿ ವಿದ್ಯಾರ್ಥಿನಿಗೆ ಬೆದರಿಕೆ ಹಾಕಲಾಗುತ್ತಿದೆ ಎನ್ನಲಾಗಿದ್ದು, ವಿದ್ಯಾರ್ಥಿನಿ ಧೈರ್ಯಗೆಡದೆ ಚಿಕ್ಕಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕ್ಲರ್ಕ್ ವಿರುದ್ಧ ಅತ್ಯಾಚಾರ ಪ್ರಕರಣ ದೂರು ದಾಖಲು ಮಾಡಿದ್ದಾಳೆ. ಯುಪಿಎಸ್ಸಿ ಪರೀಕ್ಷೆ ಬರೆದು ಐಎಎಸ್ ಅಧಿಕಾರಿಯಾಗಬೇಕೆಂದು ಎಂದುಕೊಂಡಿದ್ದ ಬಿಎಸ್ಸಿ ವಿದ್ಯಾರ್ಥಿನಿಯೋರ್ವಳು ತಾನು ವಿದ್ಯಾಭ್ಯಾಸ ಮಾಡುತ್ತಿದ್ದ ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕ್ಲರ್ಕ್ ಭೀಮರಾಜ್ ಬಿ ಎನ್ನುವಾತ ಪರಿಚಯವಾಗಿದ್ದಾನೆ. ಬಳಿಕ ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ಗೈಡ್ ಮಾಡುತ್ತೇನೆ, ಹಾಗೆ ನನ್ನ ಪತ್ನಿಯಿಂದಲೂ ಗೈಡ್ ಮಾಡಿಸ್ತೀನಿ ಎಂದು ಪುಸಲಾಯಿಸಿ ವಿದ್ಯಾರ್ಥಿನಿಯನ್ನು ಮನೆಗೆ ಕರೆದೊಯ್ದು ಅತ್ಯಾಚಾರ ಮಾಡಿದ್ದಾನೆ ಎಂದು ಆರೋಪಿಸಲಾಗಿದೆ. ಇನ್ನು ಪೊಲೀಸರು ಆರೋಪಿ ಭೀಮರಾಜ್ ಬೇನನ್ನು ಬಂಧಿಸಿ ವಿಚಾರಣೆ ನಡೆಸಿದ್ದು, ಆರೋಪಿ ತಾನು ಮಾಡಿದ ಪಾಪದ ಕೆಲಸ ಒಪ್ಪಿಕೊಂಡಿದ್ದಾನಂತೆ. ಇದರಿಂದ ಪೊಲೀಸರು ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಮತ್ತೊಂದೆಡೆ ಆರೋಪಿಗೆ ಮದುವೆಯಾಗಿ ಪತ್ನಿ ಹಾಗೂ 2 ಮಕ್ಕಳೂ ಇದ್ದಾರೆ. ಪತ್ನಿ ಚಿಕ್ಕಬಳ್ಳಾಪುರದ ಸರ್ಕಾರಿ ಕಚೇರಿಯೊಂದರಲ್ಲಿ ಸರ್ಕಾರಿ ನೌಕರಳಾಗಿ ಕೆಲಸ ಮಾಡುತ್ತಿದ್ದಾಳೆ. ಹೀಗಿದ್ರೂ ತನ್ನದೇ ಕಾಲೇಜಿನ ವಿದ್ಯಾರ್ಥಿನಿಯನ್ನು ಪುಸಲಾಯಿಸಿ ಅತ್ಯಾಚಾರ ಮಾಡಿ ಆಕೆ ವಿದ್ಯಾಭ್ಯಾಸಕ್ಕೆ ಮುಳ್ಳಾಗಿದ್ದಾನೆ. ಚಿಕ್ಕಬಳ್ಳಾಪುರ ಮಹಿಳಾ ಠಾಣೆ ಪೊಲೀಸರು ಆರೋಪಿ ಭೀಮರಾಜ್ ಬಿ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆಯಡಿ ಅತ್ಯಾಚಾರ, ಪ್ರಾಣ ಬೆದರಿಕೆ, ದಲಿತ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ದೂರು ದಾಖಲಿಸಿಕೊಂಡಿದ್ದು ತನಿಖೆ ತೀವ್ರಗೊಳಿಸಿದ್ದಾರೆ ಎನ್ನಲಾಗಿದೆ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆರೆಗಳಿಗೆ ಸರಬರಾಜು ಮಾಡುತ್ತಿರುವ ಕೆಸಿ ವ್ಯಾಲಿ ಮತ್ತು ಎಚ್ಎನ್ ವ್ಯಾಲಿ ನೀರು ಕಲುಷಿತವಾಗಿದೆ. ಕೊಳಚೆ ನೀರನ್ನು ಸಂಸ್ಕರಿಸಿ ಕುಡಿಯುವ ಶುದ್ಧ ನೀರಾಗಿ ಮಾಡಿಸುವ ತಂತ್ರಜ್ಞಾನ ಇಂಡಿಯಾ ಅಲ್ಲ, ವಿಶ್ವದ ಯಾವ ದೇಶದಲ್ಲೂ ಇಲ್ಲ. ಆದರೂ ನಮ್ಮ ರಾಜ್ಯ ಸರ್ಕಾರ ಅದನ್ನು ಶುದ್ಧ ನೀರು ಎಂದು ಕೆರೆಗಳಿಗೆ ಸರಬರಾಜು ಮಾಡುವ ಮೂಲಕ ರೈತರಿಗೆ ಮಂಕು ಬೂದಿ ಎರಚಿದೆ ಎಂದು ಜೆಡಿಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿರವರು ತಿಳಿಸಿದರು. ಚಿಂತಾಮಣಿ ತಾಲೂಕಿನ ಕಡಪ ಹೈವೇ ರಸ್ತೆಯಲ್ಲಿರುವ ಜೆಕೆ ಭವನದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕರ್ತರ ಬೃಹತ್ ಸಮಾವೇಶ ಹಾಗೂ ಡಿಜಿಟಲ್ ಸದಸ್ಯತ್ವ ನೋಂದಣಿ ಅಭಿಯಾನ ಕಾರ್ಯಕ್ರಮಕ್ಕೆ ಜೆಡಿಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹಾಗೂ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರು ಚಾಲನೆ ನೀಡಿದರು. ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿ, ಕೊಳಚೆ ನೀರನ್ನು ಬಳಸಿ ಬೆಳೆದ ಅವಿಭಜಿತ ಕೋಲಾರ ಜಿಲ್ಲೆಯ ಹಣ್ಣು ಮತ್ತು ತರಕಾರಿಯನ್ನು
ಬೆಂಗಳೂರಿಗರು ಖರೀದಿ ಮಾಡುತ್ತಿಲ್ಲ. ಇವು ತಿರಸ್ಕೃತವಾಗುತ್ತಿರುವುದರಿಂದಲೇ ಈ ಭಾಗದ ರೈತರು ನಷ್ಟಕ್ಕೆ ಒಳಗಾಗುತ್ತಿದ್ದಾರೆ. ಇಂತಹ ದುಸ್ಥಿತಿಯನ್ನು ಹೋಗಲಾಡಿಸಲು ಜೆಡಿಎಸ್ ಗಂಭೀರ ಚಿಂತನೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಶಾಶ್ವತವಾದ ನೀರಾವರಿ ಸೌಲಭ್ಯವನ್ನು ಒದಗಿಸಿಕೊಡಲಿದೆ. ಜೆಡಿಎಸ್ ಕೇವಲ ವೇದಿಕೆಗಷ್ಟೇ ಭರವಸೆ ನೀಡದೆ ನೀಡಿದ ಹೇಳಿಕೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಪರಿಹಾರವನ್ನು ಒದಗಿಸಿಕೊಡುತ್ತದೆ ಎಂಬುದಕ್ಕೆ ಕುಮಾರಣ್ಣ ಸರ್ಕಾರ ರೈತರ ಸಾಲ ಮನ್ನಾ ಮಾಡಿರುವುದೇ ಸಾಕ್ಷಿ ಎಂದರು. ಇದೇನು ಜನರೊಂದಿಗೆ ಜನತಾದಳ ಅಂತಕ್ಕಂಥದ್ದು ಈ ಹೆಸರಿಂದ ಇವತ್ತು ಕಾರ್ಯಕ್ರಮದ ಮೂಲಕ ನಾವು ಜನರ ಬಳಿ ಹೋಗ್ತಕ್ಕಂಥ ಪ್ರಯತ್ನವನ್ನ ಏನ್ ಮಾಡ್ತಾ ಇದ್ದೇವೆ. ನಮ್ಮ ಪಕ್ಷಕ್ಕೆ ಇದೇನು ಹೊಸದೇನಲ್ಲ. ಜನತಾದಳ ಪಕ್ಷ ಹುಟ್ಟಿರ್ತಕ್ಕಂಥದ್ದೇ ಜನರ ಪರವಾಗಿ ಧ್ವನಿಯನ್ನ ಎತ್ತುತ್ತಾ ಇಲ್ಲಿವರೆಗೂ ಗ್ರಾಮ ಪಂಚಾಯಿತಿ ಚುನಾವಣೆಯಿಂದ ಹಿಡಿದು ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಯಿಂದ ಹಿಡಿದು ಇದು ನಮ್ಮ ಕಾರ್ಯಕರ್ತರ ಚುನಾವಣೆ. ನಿಮ್ಮನ್ನ ಇವತ್ತು ರಾಜ್ಯದಲ್ಲಿ ಬಲಿಷ್ಠವಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಕೈಯಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಕೊಡುವ ಮೂಲಕ ಇವತ್ತು ಸಮಗ್ರ ಕರ್ನಾಟಕ ರಾಜ್ಯವನ್ನು ಕಟ್ಟತಕ್ಕಂಥ ಕೆಲಸ ಆಗಬೇಕಾಗಿದೆ. ಅದಕ್ಕೋಸ್ಕರ ನಿಖಿಲ್ ಕುಮಾರಸ್ವಾಮಿ ನಿಮ್ ಜೊತೆ ಇವತ್ತು ಎದುರುಗಡೆ ಬಂದಿದ್ದಾರೆ. 2028ಕ್ಕೆ ಎನ್ಡಿಎ ಮೈತ್ರಿಕೂಟದ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕಾಗಿದೆ. ಆದ್ದರಿಂದ ದೇಶಕ್ಕೆ ಮೋದಿ, ರಾಜ್ಯಕ್ಕೆ ಕುಮಾರಣ್ಣ ಎಂಬ ಘೋಷ ವಾಕ್ಯದೊಂದಿಗೆ ಪಕ್ಷದ ಸದಸ್ಯತ್ವ ನೋಂದಣಿ ಅಭಿಯಾನವನ್ನು ನಿಷ್ಠೆಯಿಂದ ಮಾಡಬೇಕೆಂದರು. ಹಳ್ಳಿಗಳಿಗೆ ತೆರಳಿ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು, ಹಗರಣಗಳ ಬಗ್ಗೆ ತಿಳಿಸಬೇಕು. ಸಂಘಟನೆ ಸುಲಭದ ಮಾತಲ್ಲ. ಬದ್ಧತೆ ಮತ್ತು ಸಾಮಾಜಿಕ ಕಾಳಜಿ ಇರಬೇಕು. ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಧೃತಿಗೆಡಬಾರದು ಎಂಬ ಕಿವಿಮಾತು ಹೇಳಿದರು. ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿರವರು ಮಾತನಾಡಿ, ರಾಜ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಈಗಾಗಲೇ 26 ಕ್ಷೇತ್ರಗಳಲ್ಲಿ ಪ್ರವಾಸ ಕೈಗೊಂಡು ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆ ವೇಳೆಗೆ ಪಕ್ಷವನ್ನು ಬೂತ್ ಮಟ್ಟದಿಂದ ಸಂಘಟಿಸಿ ಅಧಿಕಾರಕ್ಕೆ ತರಲು ಶ್ರಮಿಸುತ್ತಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡ ಹಾಗೂ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಮಾಡಿರುವ ಕೆಲಸಗಳನ್ನು ತಲುಪಿಸಬೇಕು. ಅವರ ಕೆಲಸ ಕಾರ್ಯ ನಮಗೆ ಶ್ರೀ ರಕ್ಷೆ ಎಂದರು. ಇನ್ನು ಕಾರ್ಯಕ್ರಮಕ್ಕೆ ಸಂತೆಕಲ್ಲಹಳ್ಳಿ ನಿಖಿಲ್ ಕುಮಾರಸ್ವಾಮಿರವರನ್ನು ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ, ಜೆಡಿಎಸ್ ಕಾರ್ಯಕರ್ತರು ಅದ್ದೂರಿಯಾಗಿ ಬರಮಾಡಿಕೊಂಡು ನಂತರ ಕೈವಾರದ ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಮಠಕ್ಕೆ ಭೇಟಿ ನೀಡಿ ತಾತಯ್ಯನವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿದ ನಂತರ ಕಡಪ ಹೈವೇ ರಸ್ತೆಯ ಚಿನ್ನಸಂದ್ರ ಗ್ರಾಮದ HMS ಟೀ ಅಂಗಡಿಯಲ್ಲಿ ಕಾರ್ಯಕರ್ತರೊಂದಿಗೆ ಟೀ ಕುಡಿದು ಚಿನ್ನಸಂದ್ರ ಗ್ರಾಮದಿಂದ ಪಾದಯಾತ್ರೆ ಮೂಲಕ ಸಾವಿರಾರು ಜೆಡಿಎಸ್ ಕಾರ್ಯಕರ್ತರೊಂದಿಗೆ ಪಾದಯಾತ್ರೆ ನಡೆಸಿ ಜೆಕೆ ಭವನಕ್ಕೆ ತೆರಳಿದರು. ಕಾರ್ಯಕ್ರಮದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದ ಎಸ್ ಮಲ್ಲೇಶ್ ಬಾಬು, ಶ್ರೀನಿವಾಸಪುರ ಕ್ಷೇತ್ರದ ಶಾಸಕ ವೆಂಕಟ ಶಿವಾರೆಡ್ಡಿ, ಶಿಡ್ಡಘಟ್ಟ ಕ್ಷೇತ್ರದ ಶಾಸಕ ಮೇಲೂರು ರವಿಕುಮಾರ್, ತೂಪಲ್ಲಿ ಚೌಡಾರೆಡ್ಡಿ, ಯುವ ಘಟಕದ ರಾಜ್ಯ ಉಪಾಧ್ಯಕ್ಷ ಬಿ ಪ್ರಭಾಕರ್, ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ದಿನ್ನಮಿಂದಹಳ್ಳಿ ಬೈರಾರೆಡ್ಡಿ ಸೇರಿದಂತೆ ಇನ್ನಿತರರು ಇದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಬೆಸ್ಟ್ ಪಿಯು ಕಾಲೇಜ್ ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ ಕಳೆದ 10 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಉತ್ತಮ ಫಲಿತಾಂಶವನ್ನು ಸಾಧಿಸ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಎಸ್ಎಸ್ಎಲ್ಸಿಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ದಾಖಲಾತಿ ನೀಡಲಾಗುವುದು. ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್. ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ನೀಟ್, ಸಿಇಟಿ ಹಾಗೂ ಜೆಇಇ ವಿಶೇಷ ತರಬೇತಿ ನೀಡಲಾಗುವುದು. ಕಾಮರ್ಸ್ ವಿಭಾಗದಲ್ಲಿ ಇಬಿಎಸಿಎಸ್ ಮತ್ತು ಸಿಎ ಫೌಂಡೇಶನ್ ತರಬೇತಿ ನೀಡಲಾಗುವುದು. ಎಂದೇ ದಾಖಲಾತಿಗೆ ಸಂಪರ್ಕಿಸಿ. ಬೆಸ್ಟ್ ಪಿಯು ಕಾಲೇಜ್, ಸಿಎಸ್ಐ ಆಸ್ಪತ್ರೆ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9845634201, 9535553012. ಜೈನ್ ಮಿಷನ್ ಆಸ್ಪತ್ರೆ. ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ಲಕ್ಷಾಂತರ ಜನರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದೆ. ಗುಣಮಟ್ಟದ ಆರೋಗ್ಯ ಸೇವೆಗಾಗಿ ಕರ್ನಾಟಕ ಸರ್ಕಾರದಿಂದ ಪ್ರಶಂಸೆಗೆ ಒಳಗಾಗಿದೆ. ಈಗ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆಯ ಜನರ ಆರೋಗ್ಯ ಸೇವೆಗೆ ನಿರ್ಮಾಣವಾಗಿದೆ ಸುಸಜ್ಜಿತವಾದ 100 ಹಾಸಿಗೆಗಳ ಆಸ್ಪತ್ರೆ.
ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲ ಕಾಯಿಲೆಗಳಿಗೂ ಚಿಕಿತ್ಸೆ ಲಭ್ಯ. ಅತ್ಯಾಧುನಿಕ ಐಸಿಯು, ಆಪರೇಷನ್ ಥಿಯೇಟರ್, ವಿಶೇಷ ವಾರ್ಡ್, ಹೆರಿಗೆ ವಾರ್ಡ್, ಮಕ್ಕಳ ವಾರ್ಡ್, ಅತ್ಯಾಧುನಿಕ ಪ್ರಯೋಗಾಲಯ ಸೌಲಭ್ಯಗಳು ದೊರೆಯುತ್ತವೆ. ನಮ್ಮ ಆಸ್ಪತ್ರೆಯಲ್ಲಿ ಫಿಜಿಷಿಯನ್, ಹೃದಯ ತಜ್ಞರು, ಮೂಳೆ ಶಸ್ತ್ರಚಿಕಿತ್ಸೆ, ಸ್ತ್ರೀರೋಗ, ಇಎನ್ಟಿ, ಡಯಾಲಿಸಿಸ್, ಮಕ್ಕಳ ತಜ್ಞರು ಸೇರಿದಂತೆ ಎಲ್ಲಾ ಸೇವೆಗಳು ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಲಭ್ಯ. ಹೈಟೆಕ್ ಆಸ್ಪತ್ರೆ ಸೌಲಭ್ಯ ಕಡಿಮೆ ದರದಲ್ಲಿ ಲಭ್ಯ. ಲಾಭ ಮಾಡುವುದು ನಮ್ಮ ಸಂಸ್ಥೆಯ ಉದ್ದೇಶವಲ್ಲ, ಆರೋಗ್ಯ ಸೇವೆ ನಮ್ಮ ಗುರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಸಿವಿವಿ ದತ್ತಿ ದಿನಾಚರಣೆ ಅಂಗವಾಗಿ ಇದೇ ತಿಂಗಳ 23ರಂದು ಮೆಗಾ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಕನಿಷ್ಠ 4,000 ಯೂನಿಟ್ ಸಂಗ್ರಹಿಸುವ ಗುರಿ ಇದ್ದು, ರಕ್ತ ನೀಡಲು ಸ್ವಯಂ ಪ್ರೇರಿತರಾಗಿ ಈಗಾಗಲೇ 12,000 ಜನ ಹೆಸರು ನೋಂದಾಯಿಸಿಕೊಂಡಿದ್ದು, 23ರೊಳಗೆ ಇನ್ನೂ 5,000 ಜನ ದಾಖಲಾಗುವ ನಿರೀಕ್ಷೆ ಇದೆ ಎಂದು ಕೆವಿ ಮತ್ತು ಪಂಚಗಿರಿ ವಿದ್ಯಾದತ್ತಿಗಳ ಸಂಸ್ಥೆ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ತಿಳಿಸಿದರು. ದೀಪಂ ಜ್ಯೋತಿ ಜನಾರ್ದನ. ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಕೆವಿ ಕ್ಯಾಂಪಸ್ ಕ್ರೀಡಾಂಗಣದಲ್ಲಿ ಕೆವಿ ಮತ್ತು ಪಂಚಗಿರಿ ವಿದ್ಯಾಸಂಸ್ಥೆಗಳ ಸಂಸ್ಥಾಪನಾಧ್ಯಕ್ಷ ಸಿವಿ ವೆಂಕಟರಾಯಪ್ಪನವರ 29ನೇ ದತ್ತಿ ದಿನಾಚರಣೆ ಅಂಗವಾಗಿ ಸಿಬ್ಬಂದಿಗೆ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಕೆವಿ ವಿದ್ಯಾಸಂಸ್ಥೆಗಳ ಚೇರ್ಮನ್ ಕೆವಿ ನವೀನ್ ಕಿರಣ್, ಸಿವಿ ವೆಂಕಟರಾಯಪ್ಪ ಸತ್ತು 29 ವರ್ಷಗಳಾದರೂ ಅವರಿನ್ನೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ಸ್ಮೃತಿಪಟಲದಲ್ಲಿ ಉಳಿದುಕೊಂಡಿದ್ದಾರೆ. ಅವರ ದತ್ತಿ ಜಯಂತಿ ಅಂಗವಾಗಿ 2002ರಲ್ಲಿ ಪ್ರಾರಂಭಿಸಿದ ರಕ್ತದಾನ ಶಿಬಿರ ಕೇವಲ 25 ಯೂನಿಟ್ಗಳಿಂದ ಪ್ರಾರಂಭವಾಗಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಾ ಬಂದಿದ್ದು, ಕಳೆದ ವರ್ಷ 2,000 ಯೂನಿಟ್ ತಲುಪಿದೆ. ಆ ಮೂಲಕ ರಕ್ತ ಸಂಗ್ರಹ ಕ್ರಾಂತಿಗೆ ಕರೆ ನೀಡಿದಂತಾಗಿದ್ದು, ಕೆವಿ ವಿದ್ಯಾಸಂಸ್ಥೆಗಳ ಹೆಸರು ದೇಶ ವಿದೇಶದಲ್ಲೂ ಪ್ರತಿಫಲಿಸುವಂತಾಗಿದೆ. ಜಿಲ್ಲೆಯಲ್ಲಿ ಅತಿ ಹೆಚ್ಚು ರಕ್ತದಾನ ಮಾಡಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿಎಸ್ ಮತ್ತು ಅವರ ತಮ್ಮ ಡಾಕ್ಟರ್ ಬಾಲಾಜಿ ಆಸಕ್ತಿಯಿಂದ 3,240 ಯೂನಿಟ್ ರಕ್ತ ಸಂಗ್ರಹ ದಾಖಲೆ ಬರೆದಿದ್ದರೆ, ಇದೇ ತಿಂಗಳ 13ರಂದು ಕೆವಿ ಕ್ಯಾಂಪಸ್ನಲ್ಲಿ ನಡೆಯುವ ರಕ್ತದಾನ ಶಿಬಿರದಲ್ಲಿ ಕನಿಷ್ಠವೆಂದರೂ 4,000 ಯೂನಿಟ್ ರಕ್ತ ಸಂಗ್ರಹವಾಗುವುದರಲ್ಲಿ ಡೌಟೇ ಇಲ್ಲ ಎಂದ ಅವರು, ನಮ್ಮ ಶಿಕ್ಷಣ ಸಂಸ್ಥೆಗಳ ಸಿಬ್ಬಂದಿ ಕರೆ ಕೊಟ್ಟಿರುವ ರಕ್ತದಾನ ಶಿಬಿರ ಹೆಸರು ನೋಂದಾವಣೆ ಪ್ರಾರಂಭವಾಗಿದ್ದು, ಗ್ರಾಮೀಣ ಭಾಗದಿಂದ 7,000, ನಗರದಿಂದ 5,000 ಸೇರಿ ಒಟ್ಟು 12,000 ಜನ ಹೆಸರು ಕೊಟ್ಟಿದ್ದು, 13ರೊಳಗೆ ಇನ್ನೂ 5,000 ಜನ ರಕ್ತದಾನಕ್ಕೆ ಹೆಸರು ನೋಂದಾವಣೆ ಮಾಡಲಿದ್ದಾರೆ. ನಾವು ಅಂದುಕೊಂಡಂತೆ ಜಿಲ್ಲೆಯ ಯುವಕರು ಸಾಥ್ ನೀಡಿದರೆ ಚಿಕ್ಕಬಳ್ಳಾಪುರ ಜಿಲ್ಲೆ ರಕ್ತದಾನಿಗಳ ರಾಜಧಾನಿಯಾಗುತ್ತದೆ. ರಕ್ತ ಸಂಗ್ರಹದಲ್ಲಿ ಚಿಕ್ಕಬಳ್ಳಾಪುರ ವಿಶ್ವ ದಾಖಲೆಯನ್ನು ಬರೆಯಲಿದೆ. ರಕ್ತದಾನದ ಬಗ್ಗೆ ಎಷ್ಟೊಂದು ಜಾಗೃತರಾಗಿದ್ದಾರೆ ಎಂಬುದನ್ನು ತೋರಿಸಿಕೊಡುತ್ತದೆ ಎಂದರು. ನಾನು ಪ್ರತಿ ಬಾರಿ ಹೇಳ್ತೀನಿ, ಇದರ ಘನತೆ ಮತ್ತು ಕ್ರೆಡಿಟ್ ಅಂತ ಯಾರಿಗಾದ್ರೂ ಸಲ್ಲಬೇಕು ಅಂತಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಲಯನ್ ಸಂಸ್ಥೆಯ ಬ್ರಹ್ಮಚಾರಿ ಅವರು ಮತ್ತು ಗುರು ಪ್ರಿಂಟರ್ಸ್ನ ಸೂರ್ಯಾನ್ ಶೆಟ್ಟಿರವರು 2002ರಲ್ಲಿ ಅವತ್ತು ನಮ್ಮದು 5ನೇ ದತ್ತಿ ದಿನಾಚರಣೆ ಕಾರ್ಯಕ್ರಮ. ಅವರು ಬಂದು, ಸರ್ ನೀವು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತೀರಿ, ಯಾಕೆ ಒಂದು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಬಾರ್ದು ಅಂತೇಳಿ ನಮ್ಮಲ್ಲಿ ಮನವಿ ಮಾಡಿದ್ರು. ಅದಕ್ಕೆ ನಮ್ಮ ಇಡೀ ದತ್ತಿ ಸದಸ್ಯರು ಮತ್ತು ಎಲ್ಲ ಮುಖ್ಯ ಶಿಕ್ಷಕರು, ಎಲ್ಲ ಸಂಸ್ಥೆಗಳ ಮುಖ್ಯಸ್ಥರು ಒಗ್ಗೂಡಿಸಿ ಇವತ್ತು ಅಂದು ಪ್ರಾರಂಭ ಆಯಿತು. ಹಂತ ಹಂತವಾಗಿ 25 ಯೂನಿಟ್ಟಿಂದ 50 ಯೂನಿಟ್, 100, 200, 300, 600, 1000, 2,000 ಗಡಿಯನ್ನು ದಾಟಿದ್ದೇವೆ. ನನಗೆ ಸಂಪೂರ್ಣ ನಂಬಿಕೆ ಇದೆ, ಈ ಬಾರಿ ಕನಿಷ್ಠ 4,000 ಯೂನಿಟ್ಗಳನ್ನು ನಾವು ದಾಟ್ತೇವೆ ಅಂತಕ್ಕಂಥ ನಂಬಿಕೆ ನನಗೆ ಇದೆ. ಚಿಕ್ಕಬಳ್ಳಾಪುರದ ಜನತೆ ಇವತ್ತು ನನಗೆ ನಿನ್ನೆ ನಮ್ಮ ವಿದ್ಯುತ್ ಇಲಾಖೆಯ ಗುತ್ತಿಗೆದಾರರು ಅವರು ಸಂಘದವರು ಫೋನ್ ಮಾಡಿ, ನಾನು ನಿಮ್ಮಲ್ಲಿ ಬಂದು ಸಂಪರ್ಕ ಮಾಡಿ ನಿಮ್ಮನ್ನು ಮನವಿ ಮಾಡ್ತೀನಿ ಅಂತಂದೆ. ಇಲ್ಲ ಸರ್, ನಾವು ಮಾಸಿಕ ಸಭೆಯಲ್ಲಿ ನಾವು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದೀವಿ, ನಾವು 200ಕ್ಕೂ ಹೆಚ್ಚು ಜನ ಬಂದು ಈ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ತಾ ಇದ್ದೀವಿ ಅಂತ. ಇವತ್ತು ನಾವು ಯಾರ್ಯಾರಿಗೆ ನಮ್ಮ ಬೇಡಿಕೆಯನ್ನು ಇಡಲಿಕ್ಕೆ ಹೋಗ್ತಾ ಇದ್ದೀವಿ, ಪ್ರತಿಯೊಬ್ಬರೂ ಸಹ ತುಂಬ ಸಕಾರಾತ್ಮಕವಾಗಿ ನಮಗೆ ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಏನು ಅಪರಲ್ಸ್ ಅಂದರೆ ಗಾರ್ಮೆಂಟ್ ಫ್ಯಾಕ್ಟ್ರಿ ಅಂತ ಏನಿದೆ, ಆ ಸಂಸ್ಥೆಯ ಮುಖ್ಯಸ್ಥರಂತ ಮುನ್ರಾಜು ಅವರನ್ನ ಭೇಟಿಯಾದಾಗ ಅವರು ದೂರವಾಣಿ ಕರೆ ಮುಖಾಂತರ ಅವರನ್ನು ಮನವಿ ಮಾಡಿದಾಗ ಅವರು, ಸರ್ ನಾವು 100 ಯೂನಿಟ್ಗಳನ್ನು ನಾವು ನಿಮಗೆ ಕಳಿಸ್ತಾ ಇದ್ದೀವಿ. ಇವತ್ತು ಭಾರತಿ ಸಿಮೆಂಟ್ಸ್ ಅವರನ್ನು ನಾವು ಭೇಟಿಯಾದಾಗ, ಸರ್ ನಮ್ಮಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನೌಕರನ್ನು ಸಹ ನಾವು ಅವತ್ತು ನಮ್ಮದೇ ವಾಹನದಲ್ಲಿ ಕಳಿಸ್ಕೊಡ್ತಾ ಇದ್ದೀವಿ ಅಂತೇಳಿ ಇದು ತುಂಬ ಸಂತೋಷ ಆಗ್ತದೆ. ಎಲ್ಲೋ ಒಂದು ಕಡೆ ಚಿಕ್ಕಬಳ್ಳಾಪುರದಲ್ಲಿ ರಕ್ತದ ಬಗ್ಗೆ ಇಷ್ಟೊಂದು ಕ್ರಾಂತಿ ಆಗ್ತಾ ಇದೆ. ಇದು
ಆದರೆ ಒಂದು ರೀತಿ ಭಯ ಸಹ ಇದೆ. ಮುಂದಿನ ವರ್ಷಗಳಲ್ಲಿ ಇದನ್ನ ಇನ್ನೆಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರತಿ ವರ್ಷ ನಾವು ಹಂತಗಳನ್ನು ದಾಟ್ತಾನೇ ಇದ್ದೀವಿ. ಆದರೆ ಇದು ಎಲ್ಲೋ ಒಂದು ಕಡೆ ಸಂತೋಷ ಆಗ್ತಾ ಇದೆ. ಇನ್ನು ಜುಲೈ 13ರಂದು ನಡೆಯುವ ಶಿಬಿರಕ್ಕೆ ಸಂಘ ಸಂಸ್ಥೆಗಳು, ಸಿನಿಮಾ ನಟರು, ಉದ್ಯಮಿಗಳು ವಿಡಿಯೋ ಮಾಡಿ ರಕ್ತದಾನಕ್ಕೆ ಸಹಕಾರ ನೀಡುವ ಭರವಸೆ ನೀಡಿರುವುದು ನನಗೆ ಅತೀವ ಸಂತಸ ಉಂಟು ಮಾಡಿದೆ ಎಂದರು. ಇನ್ನು ಸಿಬ್ಬಂದಿಗೆ ಏರ್ಪಡಿಸಲಾಗಿದ್ದ ಕ್ರೀಡಾ ಚಟುವಟಿಕೆಗಳ ಕಾರ್ಯಕ್ರಮದಲ್ಲಿ ಸುಜಾತ, ನವೀನ್ ಕಿರಣ್, ಟ್ರಸ್ಟಿಗಳಾದ ಬಿ ಮುನಿಯಪ್ಪ, ನಿರ್ಮಲಾ ಪ್ರಭು, ಉದ್ಯಮಿ ಬಿ ಮಹೇಶ್, ಅತೀಕ್, ನವಾಜ್, ಸಾಯಿ ಪ್ರಭು ಇತರರು ವೇದಿಕೆಯಲ್ಲಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇವರು ಸಹ ಈ ಒಂದು ಜ್ಯೋತಿ ಬೆಳಗುವ ಕಾರ್ಯಕ್ರಮದಲ್ಲಿ ತನ್ನ ಪಾತ್ರ. ಹೆದ್ದಾರಿಯಲ್ಲಿ ಸರಣಿಯಾಗಿ 3 ಕಾರುಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದುಕೊಂಡ ಪರಿಣಾಮ ಕಾರುಗಳು ಸಂಪೂರ್ಣವಾಗಿ ಜಖಂಗೊಂಡು ಹಲವರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಚಿಂತಾಮಣಿ ತಾಲೂಕು ಸಂತೆಕಲ್ಲಹಳ್ಳಿ ಗೇಟ್ ಬಳಿ ಶುಕ್ರವಾರ ಬೆಳಿಗ್ಗೆ 11 ಗಂಟೆಯಲ್ಲಿ ನಡೆದಿದೆ. ಮೂರು ಕಾರುಗಳು ಒಂದರ ಹಿಂದೆ ಒಂದರಂತೆ ಡಿಕ್ಕಿ ಹೊಡೆದುಕೊಂಡ ಪರಿಣಾಮ ಆ 3 ಕಾರುಗಳು ಸಂಪೂರ್ಣವಾಗಿ ಜಖಮ್ಮಾಗಿ ಕಾರುಗಳಲ್ಲಿದ್ದ ಹಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿ ಆಸ್ಪತ್ರೆ ಸೇರಿರುವ ಘಟನೆ ಚಿಂತಾಮಣಿ ತಾಲೂಕು ಸಂತೆಕಲ್ಲಹಳ್ಳಿ ಗೇಟ್ ಬಳಿ ಶುಕ್ರವಾರ ಬೆಳಗ್ಗೆ 11 ಗಂಟೆಯಲ್ಲಿ ನಡೆದಿದೆ. ಕೈವಾರದಲ್ಲಿ ನಡೆದ ಗುರುಪೌರ್ಣಮಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಾಪಸ್ಸು ಆಗುತ್ತಿದ್ದ ಎಚ್ಕ್ರೆಸ್ ಕಡೆಗೆ ತೆರಳುತ್ತಿದ್ದ ವೇಳೆ ಈ ಘಟನೆ ನಡೆದಿದೆ ಎಂದು ತಿಳಿದು ಬಂದಿದೆ. ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ముందరొస్తా అయితే డ్రైవరు వెనకాల వచ్చి ముందొస్తానని గుద్దింది. గుద్దుకుంటే వెనకాల ముందు పోతానని వెనకొచ్చి గుద్దింది. ನಾನು ಸಾರ್ ಕೈವಾರಕ್ಕೆ ಹೋಗಿದ್ರಿ. ಕೈವಾರದಿಂದ ನಂದಿನ ಹೋಗ್ಬೇಕು ಅಂದ್ಬಿಟ್ಟು ಇಲ್ಲಿ ಬರ್ತಾಯಿದ್ರಿ. ಒಂದು 50 ಸ್ಪೀಡ್ ಒಂದು ಬರ್ತಾಯಿದ್ದೀನಿ. ಹಿಂದ್ಗಡೆ ಗಾಡಿ ಜೋರಾಗಿ ಬಂದು ಹಿಂದ್ಗಡೆಯಿಂದ ಡಿಕ್ಕಿ ಹೊಡಿತು. ಮುಂದ್ಗಡೆ ಎರ್ಟಿಗ ಇತ್ತು. ನಮ್ಮ ಗಾಡಿ ಸ್ಪೀಡ್ ಜಾಸ್ತಿ ಆಗಿ ಅವ್ರು ಹೊಡೆದ್ರಲ್ಲ, ಆ ಸ್ಪೀಡ್ ಮೇಲೆ ಹೋಗಿ ಎರ್ಟಿಗ ಕೆಚ್ಚಾಯ್ತು ಗಾಡಿ. ಮತ್ತು ನಾವು ಸೈಡ್ಗೆ ಹಾಕಿದ್ರೆ ಅಲ್ಲಿ ಸ್ಪೀಡ್ ಆಗ್ತಿದೆ. ನಮ್ಮ ಇದರಲ್ಲಿ ಒಬ್ಬ ಏನಿಗೆ ಕಾಲಲ್ಲಿ ಸ್ವಲ್ಪ ಲೈಟಾಗಿ ಬ್ಲಡ್ ಬರ್ತಿದೆ. ಏನಾಯ್ತು? ನಾವು 11 ಜನ ಇದ್ದೀವಿ. ನಾನು ಇಲ್ವಾ? ಇಲ್ಲ, ಒಬ್ಬರು ಮಾತ್ರ ಕಾಲಲ್ಲಿ ಸ್ವಲ್ಪ ಇಲ್ಲಿ ಬ್ಲಡ್ ಬಂದಿದೆ. ಗಾಡಿಗಳ 3 ಗಾಡಿ ಇಲ್ಲೋ, ಅದರಲ್ಲಿ ನಮ್ಗೆ ಹಿಂದ್ಗಡೆಯಿಂದ ಒಂದು ಸೇರಿಸಿ ನಮ್ದೊಂದು, ಮುಂದ್ಗಡೆ ಟೆಂಪೋ ಹೊಡೆದಿದ್ದು ಗೊತ್ತಿಲ್ಲ. ರೈತ ಸಂಪರ್ಕ ಕೇಂದ್ರದಲ್ಲಿ ರೈತರು ಬಂದು ತಮ್ಮ ದಾಖಲೆಗಳನ್ನು ನೀಡಲು ಮುಂದಾಗುತ್ತಿದ್ದಂತೆ ಅಲ್ಲಿ ಬಂದಿದ್ದ ಕೆಲವರು ನಾವು ರಾಜಕಾರಣಿಗಳ ಶಿಷ್ಯರೆಂದು ಅವರ ಅನುಯಾಯಿಗಳು ಅಂತೇಳಿಕೊಂಡು ಏಕಾಏಕಿ ತಂಡೋಪತಂಡಗಳಾಗಿ ಬಂದು ಕಚೇರಿಯಲ್ಲಿದ್ದ ಎಲ್ಲ ನೆಲಗಡಲೆ ಮೂಟೆಗಳನ್ನು ಹೊತ್ತುಕೊಂಡು ಹೋಯ್ದಿದ್ದಾರೆ ಎಂದು ರೈತ ಸಂಘದ ಅಧ್ಯಕ್ಷ ನರಸಿಂಹರೆಡ್ಡಿ ಆಕ್ರೋಶ ಹೊರಹಾಕಿದ್ದಾರೆ. ಪಾತ್ಪಾಳ್ಯ ರೈತ ಸಂಪರ್ಕ ಕೇಂದ್ರದಲ್ಲಿ ನೆಲಗಡಲೆ ಮೂಟೆಗಳು ಖಾಲಿಯಾಗಿದ್ದು ಯಾರ್ದೋ ಸೊತ್ತು ಯಲ್ಲಮ್ಮನ ಜಾತ್ರೆಯಾಗಿದೆ. ಹೌದು, ಭಾಗ್ಯನಗರ ತಾಲೂಕಿನ ಪಾತ್ಪಾಳ್ಯ ರೈತ ಸಂಪರ್ಕ ಕೇಂದ್ರದಲ್ಲಿ ಜವಾಬ್ದಾರಿ ಇರತಕ್ಕ ಅಧಿಕಾರಿಗಳು ಇಲ್ಲದ ಕಾರಣ ಈ ರೀತಿಯ ಘಟನೆಗಳು ನಡೆಯುತ್ತವೆ. ಅಧಿಕಾರಿಗಳು ಇದ್ದು ಪೊಲೀಸ್ನವರಿಗೆ ವಿಷಯ ತಿಳಿಸಿ ಅವರನ್ನು ಕೂರಿಸಿಕೊಂಡು ವಿತರಣೆ ಮಾಡದಿದ್ದರೆ ಈ ರೀತಿಯ ಘಟನೆಗಳು ನಡೆಯುತ್ತಿರಲಿಲ್ಲ. ಸಾಮಾನ್ಯ ರೈತರಿಗೆ, ಮಹಿಳೆಯರಿಗೆ, ವಯಸ್ಸಾದವರಿಗೆ ಸಿಗಲಿಲ್ಲ. ಇದೆಯೇ ನೀವು ಅಧಿಕಾರಿಗಳು ಎಲ್ಲ ರೈತರಿಗೂ ಸಮವಾಗಿ ವಿತರಿಸುವ ವಿಧಾನ. ಸಂಬಂಧಿಸಿದ ಅಧಿಕಾರಿಗಳು ಕುಳಿತು ಸರಿಯಾದ ರೀತಿಯಲ್ಲಿ ವಿತರಿಸುವ ಮೂಲಕ ಎಲ್ಲ ರೈತರಿಗೂ ಸಮವಾಗಿ ನ್ಯಾಯ ಒದಗಿಸಬಹುದಿತ್ತು ಎಂದು ರೈತ ಸಂಘದ ಅಧ್ಯಕ್ಷ ನರಸಿಂಹರೆಡ್ಡಿ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಕೃಷಿ ಇಲಾಖೆಗೆ ಸಂಬಂಧವಿಲ್ಲದ ಜನರನ್ನ ಅಲ್ಲಿ ಕೂರಿಸಿದರ ಪರಿಣಾಮ ಈ ರೀತಿಯ ಘಟನೆಗಳು ನಡೆಯುತ್ತವೆ. ಈಗ ಯಾರು ಹೊಣೆಗಾರರು? ಅಧಿಕಾರಿಗಳು ಇದಕ್ಕೆ ಉತ್ತರ ನೀಡುತ್ತಾರೆಯೇ? ರೈತರೆಲ್ಲ ಒಟ್ಟಿಗೆ ಸೇರಿ ಅಲ್ಲಿ ಇದ್ದವರನ್ನು ತರಾಟೆಗೆ ತೆಗೆದುಕೊಳ್ಳುತ್ತಿದ್ದಂತೆ ಅಧಿಕಾರಿಗಳೆಂದು ಹೇಳುತ್ತಿದ್ದವರು ಅಲ್ಲಿಂದ ನಾಪತ್ತೆಯಾಗಿದ್ದಾರೆ. ಇದರ ಬಗ್ಗೆ ಮೇಲಾಧಿಕಾರಿಗಳು ತನಿಖೆ ನಡೆಸುವಂತೆ ರೈತ ಸಂಘಟನೆಗಳ ಮುಖಂಡರು ಒತ್ತಾಯಿಸುತ್ತಿದ್ದಾರೆ. ಸುಬ್ಬು, ಈ ನ್ಯೂಸ್ ಟಿವಿ, ಭಾಗ್ಯನಗರ. ಗಾರೆ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದ ಕುಟುಂಬವೊಂದು ಗಂಡ ಹೆಂಡತಿ ಜಗಳದಿಂದಾಗಿ 3 ತಿಂಗಳಿಂದ ದೂರವಿದ್ದರು. ಆಗಾಗ ತನ್ನ ಹೆಂಡತಿ ಮಕ್ಕಳೊಂದಿಗೆ ಘರ್ಷಣೆ ನಡೆಯುತ್ತಿತ್ತು. ಇವತ್ತು ಏನಾಯಿತೋ ಗೊತ್ತಿಲ್ಲ. ಹಾಡು ಹಗಲೇ ಅಪ್ಪ ತಾನು ವಾಸವಿದ್ದ ಮನೆಯಲ್ಲೇ ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ದಾನೆ. ಯಾವ ಊರಲ್ಲಿ ಗೊತ್ತಾ? ಈ ಸುದ್ದಿ ನೋಡಿ. ಹೌದು, ನೀವು ನೋಡ್ತಿರೋ ಈ ಜನಸಂದಣಿ ಶವವನ್ನು ಸಂದಿಗೊಂದಿ ಮನೆಯಿಂದ ಹೊರಗೆ ತರುತ್ತಿರುವ ದೃಶ್ಯ
ಹಳೆ ಮನೆಯ ಗೋಡೆಯನ್ನಿಡಿದು ಗೋಳಾಡುತ್ತಿರುವ ತಾಯಿ ಮತ್ತು ತಮ್ಮ. ಈ ಎಲ್ಲ ಘಟನೆ ನಡೆದಿರೋದು ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಮುಷ್ಟೂರು ಗ್ರಾಮದ ಕಾಲೋನಿಯಲ್ಲಿ. ಸುಮಾರು 40 ವರ್ಷದ ನರಸಿಂಹಮೂರ್ತಿ ಎನ್ನುವ ಗಾರೆ ಕೆಲಸ ಮಾಡುವ ವ್ಯಕ್ತಿ ಅದೇ ಗ್ರಾಮದ ಪುಟ್ಟಮ್ಮ ಎನ್ನುವವರನ್ನ ಪ್ರೀತಿಸಿ ಮದುವೆಯಾಗಿದ್ದಂತೆ. ಆಕೆಯು ಗಂಡನೊಟ್ಟಿಗೆ ಗಾರೆ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಂತೆ. ಇಬ್ಬರು ಮಕ್ಕಳು ಇದ್ದಾರೆ. ಬೆಳಿಗ್ಗೆಯಿಂದ ದುಡಿದು ಮೈಕೈ ನೋವಿಗೆ ಅಂತ ಮೃತ ನರಸಿಂಹಮೂರ್ತಿ ಕುಡಿತದ ಅಭ್ಯಾಸಕ್ಕೆ ಬಲಿಯಾಗಿದ್ದನಂತೆ. ಜೀವನ ಪ್ರಾರಂಭಿಸಿದ ಒಂದಷ್ಟು ದಿನ ಅನೋನ್ಯವಾಗಿದ್ದ ಕುಟುಂಬ ಕಾಲಕ್ರಮೇಣ ಜಗಳ ಪ್ರಾರಂಭವಾಗಿದೆ. ಆ ಜಗಳ ತಾರಕಕ್ಕೆ ಹೋಗಿ ಹೆಂಡತಿ ಜೊತೆಗೆ ಮಕ್ಕಳು ಸೇರಿಕೊಂಡಂತೆ ತಂದೆಯನ್ನ ವಿರೋಧಿಸುತ್ತಿದ್ರಂತೆ. ಹಾಗಾಗಿ ನಿತ್ಯ ಜಗಳವಾದಾಗೆಲ್ಲ ಹೆಂಡತಿ ಮಕ್ಕಳು ಸೇರಿಕೊಂಡು ತಂದೆಯನ್ನೇ ಒಡೆಯುತ್ತಿದ್ದರು ಎನ್ನಲಾಗಿದೆ. ಹೆಂಡತಿ ಮಕ್ಕಳು ತನ್ನ ತವರು ಮನೆಯಲ್ಲೇ ಇದ್ರು ಎನ್ನಲಾಗಿದೆ. ಕೂಲಿ ಹಣ ಅಥವಾ ಹೆಂಡತಿ ಮೇಲೆ ಜಗಳ ಮಾಡುತ್ತಿದ್ದ ಕಾರಣಕ್ಕೆ ಈ ಹಿಂದೆ 2 ಬಾರಿ ಪೊಲೀಸ್ ಕಂಪ್ಲೇಂಟ್ ಕೂಡ ಆಗಿತ್ತಂತೆ. ನನ್ನ ಹೆಸರು ವಿಜಯ್ ಅಂತ, ನಮ್ಮ ಚಿಕ್ಕಪ್ಪ ಆಗಬೇಕು. ಹಿಂಗೆ ಒಂದು 3-4 ತಿಂಗಳಿಂದ ಕಿತ್ತಾಡಿದ್ರು. ಸೊ ಹೋಗಿ ಹಂಗೆ ಮಾತಾಡ್ಕೊಂಡು 2-3 ಸತಿ ಅವ್ರ ಮಕ್ಕಳು ಎಲ್ಲ ಕಂಪ್ಲೇಂಟ್ ಆಗೈತೆ, ಸ್ಟೇಷನ್ ಎಲ್ಲ ಕಂಪ್ಲೇಂಟ್ ಆಗೈತೆ. ಅಲ್ಲೆಲ್ಲ ಸೆಟಲ್ಮೆಂಟ್ ಮಾಡ್ಕೊಂಡು ಬಂದಿದ್ದಾರೆ. ಮತ್ತೆ ಹೋಗಿ ಒಂದು ಸರಿ ಆಯಿತು, ಒಂದಾಗ್ತೀವಿ ಇರ್ತೀನಿ ಅಂತ ಚೆನ್ನಾಗಿ ಮಾತಾಡ್ಕೊಂಡಿದ್ರು. ಮತ್ತೆ ಕಿತ್ತಾಡಿದ್ರು. ಆಮೇಲೆ ಕಿತ್ತಾಡ್ಕೊಂಡು ಏನಾನು ದಿನ ಹೋಗಿ ಅವ್ರ ಮನೆ ಹತ್ರ ಹೋದ್ರೆ ಅವ್ರ ಫ್ಯಾಮಿಲಿ ಎಲ್ಲ ಹೊಡೆಯೋದು. ಎಷ್ಟು ಜನ ಇದ್ದಾರೋ ಇಡೀ ಫ್ಯಾಮಿಲಿ ಎಲ್ಲ ಹೊಡೆಯೋರು ಅವ್ರನ್ನ. ಯಾಕಂದ್ರೆ ನಾವೇನು ಮಾತಾಡ್ತಾ ಇರಲಿಲ್ಲ, ನಾವೊಬ್ರು ಗಲಾಟೆಗೆ ಹೋಗೋರಲ್ಲ. ಅವ್ರೇನು ಮಾತಾಡಿದಿಲ್ಲ ಅಂತ ಎಲ್ಲ ನೋಡ್ಕೊಂಡು ಹೊಡಿತಾ ಇದ್ರು ಇಟ್ಕೊಂಡು. ಮಕ್ಕಳಿಂದ ಹಿಡಿದು ಹೆಂಡತಿಯಿಂದ ಹಿಡಿದು ಪ್ರತಿಯೊಬ್ಬರು ಹೊಡಿತಾ ಇದ್ರು. ಅದರಿಂದ ಅದೇ ರೀಸನ್ ಇಂದ ಇವಾಗ ಹಿಂಗಾಗಿ ಅವ್ರು ಜಾಸ್ತಿ ಹೊಡಿತಾರೆ ಹೊಡಿತಾರೆ. ಅವ್ರ ಮನೆ ಹತ್ರ ಹೋದ್ರೆ ಸಾಕು, ಏನಾನ ಒಂದು ರೀಸನ್ ಇಟ್ಕೊಂಡು ಹೊಡಿತಾರೆ. ನಾವ್ ಯಾರು ಇಲ್ದಿರೋ ಟೈಮ್ ನೋಡ್ಕೊಂಡು ಹೊಡಿತಾರೆ. ಅದಕ್ಕೆ ಅದೇ ರೀಸನ್ ಇಂದ ಇದು ಹಿಂಗಾಗೈತೆ. ನೇಣು ಹಾಕೊಂಡು ಇನ್ನು ನಿತ್ಯ ಜಗಳದಿಂದ ಕುಟುಂಬದಿಂದ ದೂರವಾಗಿದ್ದ ನರಸಿಂಹಮೂರ್ತಿಗೆ ಇವತ್ತು ಏನಾಯ್ತೋ ಗೊತ್ತಿಲ್ಲ. ಹಾಡು ಹಗಲೇ ತಾನು ವಾಸವಾಗಿದ್ದ ಮನೆಯಲ್ಲೇ ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ದಾನೆ. ಸ್ಥಳಕ್ಕೆ ಪೊಲೀಸರು ಬಂದು ಸ್ಥಳ ಪರಿಶೀಲನೆ ಮಾಡಿದ್ದು ಹೆಂಡತಿ ಮಕ್ಕಳ ವಿರುದ್ಧ ದೂರು ದಾಖಲಿಸಿಕೊಂಡು ತನಿಖೆ ಶುರುವಿಟ್ಟುಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಆವತಿ ಗ್ರಾಮದ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ನಾಡಪ್ರಭು ಕೆಂಪೇಗೌಡರ ಜನ್ಮಸ್ಥಳ ಅಭಿವೃದ್ಧಿ ಮತ್ತು ಇತಿಹಾಸ ಸಾರುವ ನಿಟ್ಟಿನಲ್ಲಿ ಕೈಗೊಳ್ಳಲಾದ ಸರ್ಕಾರದ ಮಹತ್ವದ ತೀರ್ಮಾನಕ್ಕೆ ಸ್ಥಳೀಯವಾಗಿ ಗುರುತಿಸಿದ 9 ಎಕರೆ 10 ಗುಂಟೆ ಜಮೀನಿಗೆ ದಾರಿ ಸಮಸ್ಯೆ ಕುರಿತು ಸಮುದಾಯದವರು ಮತ್ತು ಆವತಿ ಸುತ್ತಮುತ್ತಲಿನ ಗ್ರಾಮಸ್ಥರು ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಭಾಗವಹಿಸಿ ಸಲಹೆ ಸೂಚನೆಗಳನ್ನು ನೀಡಿದರು. ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯ ಆವರಣದಲ್ಲಿ ಜಿಲ್ಲಾಡಳಿತ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರಮುಖ ಸಭೆಯಲ್ಲಿ ಜಿಲ್ಲಾಧಿಕಾರಿ ಬಸವರಾಜ್ ಮಾತನಾಡಿ, ಬೆಂಗಳೂರು ಕಟ್ಟಿದ ಕೆಂಪೇಗೌಡರ ವಂಶಸ್ಥರು ಈ ಭಾಗದಲ್ಲಿ ಬಂದು ನೆಲೆಸಿ ಇಲ್ಲಿಂದಲೇ ರಾಜ್ಯವನ್ನು ಸ್ಥಾಪನೆ ಮಾಡಿ ಆಳ್ವಿಕೆ ಮಾಡಿದಂತಹ ಸ್ಥಳವಿದು. ಈ ಸ್ಥಳಕ್ಕೆ ಕಳೆದ ವಾರದಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ನೀಡಿ ಕೆಂಪೇಗೌಡರ ಇತಿಹಾಸವನ್ನು ಸಾರುವ ಪ್ರಾಧಿಕಾರದ ಮೂಲಕ ಗುರುತಿಸಲಾದ ಪ್ರದೇಶವನ್ನು ಪರಿಶೀಲಿಸಿದ್ದಾರೆ. ಈ ಗ್ರಾಮದಲ್ಲೇ ಅಥವಾ ಪಕ್ಕದ ಗ್ರಾಮದಲ್ಲಿ 1 ಎಕರೆ ಜಾಗವನ್ನು ಗುರುತಿಸಿ ಕೆಂಪೇಗೌಡರ ತಾಣವನ್ನು ಅಭಿವೃದ್ಧಿಪಡಿಸುವಂತೆ ಸೂಚಿಸಿದ ಹಿನ್ನೆಲೆಯಲ್ಲಿ ಜಾಗವನ್ನು ಗುರುತಿಸುವ ಮತ್ತು ಈ ಭಾಗದ ಜನರ ಸಲಹೆ ಮತ್ತು ಅಭಿಪ್ರಾಯಗಳನ್ನು ಸಂಗ್ರಹಿಸುವ ನಿಟ್ಟಿನಲ್ಲಿ ಸಭೆಯನ್ನು ಕರೆದು ಚರ್ಚಿಸಲಾಗಿದೆ. ಮುಖಂಡರು ಸಹ ಕೆಲವು ಜಾಗಗಳನ್ನು ಗಮನಕ್ಕೆ ತಂದಿದ್ದಾರೆ ಎಂದು ಹೇಳಿದರು. ಅವರು ನೀಡಿರುವಂತೆ ಈಗ ಈ ನಮ್ಮ ಪಂಚ ಬೆಟ್ಟಗಳೇನಿದೆ ಆ ಬೆಟ್ಟದ ನಡುವೆ ಎಲ್ಲರೂ ಕೂಡ ಮಾಡಬೇಕು ಅಂತ ಅವರೆಲ್ಲರೂ ಕೂಡ ಅಭಿಪ್ರಾಯ ಇದೆ. ಆ ಕಾರಣಕ್ಕೋಸ್ಕರ ಈಗ ಆಲ್ರೆಡಿ ನಾವು ಬೇರೆ ಬೇರೆ ಇಲಾಖೆಗಳಿಗೆ 315 ಎಕರೆಗಿಂತ ಹೆಚ್ಚು ಲ್ಯಾಂಡ್ ಕೊಟ್ಬಿಟ್ಟಿದ್ದೀವಿ. ಲ್ಯಾಂಡ್ ಸ್ವಲ್ಪ ಸಿಗೋದು ಕಷ್ಟ. ಆ ಕಾರಣಕ್ಕೋಸ್ಕರ ಗ್ರಾಮಸ್ಥರಲ್ಲಿ ಮನವಿ ಮಾಡಿದ್ವಿ, ಯಾರಾದರೂ ಕೂಡ NH ಪಕ್ಕದಲ್ಲೇ ಲ್ಯಾಂಡ್ ಕೊಡೋದಕ್ಕೆ ಸ್ವಲ್ಪ ಮನಸ್ಸು ಮಾಡಿದ್ರೆ ಅದನ್ನು ಪ್ರಾಧಿಕಾರದ ವತಿಯಿಂದ ಪರ್ಚೇಸ್ ಮಾಡೋದಕ್ಕೂ ಅಥವಾ ಅಕ್ವಿಷನ್ ಮಾಡೋದಕ್ಕೂ ಪ್ರಯತ್ನ ಮಾಡೋದು ಅಂತ ಒಂದು ಕೆಲಸವನ್ನು ಕೂಡ ಮಾಡ್ತಾಯಿದ್ದೀವಿ. ಮತ್ತು ಗ್ರಾಮಸ್ಥರ ಸಲಹೆಯಂತೆ ಈ ಗ್ರಾಮವನ್ನು ಅಭಿವೃದ್ಧಿಪಡಿಸೋದು ಮತ್ತು ಟೂರಿಸಂ ಡಿಪಾರ್ಟ್ಮೆಂಟಿಂದ ಇದು ಡೆವಲಪ್ ಮಾಡೋದು ಮತ್ತು ಲೇಸರ್ ಶೋ ಎಲ್ಲ ಮಾಡಬೇಕು ಅಂತ ಅವರು ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಎಲ್ಲ ಸಲಹೆಗಳನ್ನು ಕೂಡ ಸರ್ಕಾರ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ RK ನಂಜೇಗೌಡ, ದೇವನಹಳ್ಳಿ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಬೈರೇಗೌಡ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ AV ನಾರಾಯಣಸ್ವಾಮಿ, ಅನಂತ ವಿದ್ಯಾನಿಕೇತನ್ ಶಾಲೆಯ ಕಾರ್ಯದರ್ಶಿ ಕೆಂಪೇಗೌಡ, ಮಹಿಳಾ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷೆ ರಾಧಾಕೃಷ್ಣಾರೆಡ್ಡಿ, B ಮುನೇಗೌಡ, ಅತ್ತಿಬೆಲೆ ನರಸಪ್ಪ, ಗೋಪಾಲಕೃಷ್ಣ, C ಪ್ರಸನ್ನಕುಮಾರ್ ಸೇರಿದಂತೆ ಹಲವರು ತಮ್ಮ ತಮ್ಮ ಸಲಹೆ ಮತ್ತು ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಈ ವೇಳೆ ಆವತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮುನಿರತ್ನಮ್ಮ, ತಹಸೀಲ್ದಾರ್ ಜಯಕುಮಾರ್, ತಾಲೂಕು ಪಂಚಾಯಿತಿ EO ಶ್ರೀನಾಥ್ ಗೌಡ, ರಾಜಸ್ವ ನಿರೀಕ್ಷಕ ಹನುಮಂತರಾಯಪ್ಪ, ಕಂದಾಯ ಇಲಾಖೆ ಸಿಬ್ಬಂದಿ, ಗ್ರಾಮ ಪಂಚಾಯಿತಿ PDO ಈಸಾಕ್,
ಕಾರ್ಯದರ್ಶಿ ರಾಘವೇಂದ್ರ, ಸ್ಥಳೀಯ ಮುಖಂಡರು, ಸಾರ್ವಜನಿಕರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಬೀಳುವ ಹಂತದಲ್ಲಿದ್ದ ಸರ್ಕಾರಿ ಶಾಲೆಯನ್ನ ಒಸಾಡ್ ಸಂಸ್ಥೆ ಪುನರ್ ನಿರ್ಮಾಣ ಜವಾಬ್ದಾರಿಯನ್ನ ಹೊತ್ತುಕೊಂಡಿದ್ದು, ಇದೀಗ ಕಾಮಗಾರಿ ಮುಗಿದು ಶಾಲೆಯನ್ನ ಇದೇ ತಿಂಗಳ 26ರಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ಶಾಸಕ ಕೆವೈ ನಂಜೇಗೌಡ ಹೇಳಿದರು. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ರವರ ಹುಟ್ಟೂರಾದ ಮಾಸ್ತಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು 6,50,00,000 ರೂಪಾಯಿ ವೆಚ್ಚದಲ್ಲಿ ಹೈಟೆಕ್ ಆಗಿ ಒಸಾಡ್ ಸಂಸ್ಥೆ ನಿರ್ಮಿಸಲಾಗಿದ್ದು, ನಮ್ಮ ಸರ್ಕಾರಿ ಶಾಲೆಗಳು ಯಾವ ಪ್ರೈವೇಟ್ ಸ್ಕೂಲಿಗೂ ಕಮ್ಮಿ ಇಲ್ಲ ಎಂಬುದನ್ನು ತೋರಿಸಿಕೊಟ್ಟಿದೆ ಎಂದು ಶಾಸಕ ಕೆವೈ ನಂಜೇಗೌಡ ಒಸಾಡ್ ಸಂಸ್ಥೆ ಬಗ್ಗೆ ಹರ್ಷ ವ್ಯಕ್ತಪಡಿಸಿದರು. ಇನ್ನು ಮಾಸ್ತಿ ಗ್ರಾಮದ ಶಾಲೆಯಲ್ಲಿ 1,800ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು, ಒಸಾಡ್ ಸಂಸ್ಥೆ 6,50,00,000 ರು ವೆಚ್ಚದಲ್ಲಿ ನೂತನ ಕಟ್ಟಡವನ್ನು ನಿರ್ಮಿಸಿದ್ದು, ಇಲ್ಲಿ ಪಾಠದ ಕೊಠಡಿ, ಶೌಚಾಲಯ ಸೇರಿ ಒಟ್ಟು 8 ಕೊಠಡಿಗಳನ್ನು ನಿರ್ಮಿಸಿದೆ. ಪ್ರಮುಖವಾಗಿ ನಲ್ಲಿ ಕಲಿ ವಿಭಾಗ, ಕಂಪ್ಯೂಟರ್ ತರಬೇತಿ, ಆನ್ಲೈನ್ ಕ್ಲಾಸ್ ರೂಮ್ಗಳನ್ನು ಪ್ರತ್ಯೇಕವಾಗಿ ನಿರ್ಮಿಸಲಾಗಿದ್ದು, ಇದೇ ತಿಂಗಳು 26ರಂದು ಶಿಕ್ಷಣ ಸಚಿವ ಮಧು ಬಂಗಾರಸ್ವಾಮಿ ಸೇರಿದಂತೆ ಸಚಿವರು ನೂತನ ಕಟ್ಟಡವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ಶಾಸಕ ಕೆವೈ ನಂಜೇಗೌಡ ಹೇಳಿದರು. ಸರ್ಕಾರಿ ಶಾಲೆಗಳಿಗೆ ಈ ರೀತಿ ದಾನಿಗಳು ಸರ್ಕಾರಿ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಸರ್ಕಾರಿ ಶಾಲೆಗೆ ಬರುವಂಥ ಸಾಮಾನ್ಯ ವರ್ಗದ ಮಕ್ಕಳಿಗೆ ಏನೇನು ಬೇಕಾಗ್ತದೋ ಅದೆಲ್ಲ ಮಾಡಿಕೊಡೋಂಥದ್ದು, ಸರ್ಕಾರದಿಂದ ಸಾಧ್ಯವಾಗದೇ ಇರೋಂಥದ್ದು ಕೂಡ ಮಾಡಿಕೊಡ್ತಾ ಇರೋದು ನಾವೆಲ್ಲರೂ ಕೂಡ ಖುಷಿ ಪಡಬೇಕಾಗ್ತದೆ. ಅದರಲ್ಲಿ ವಿಶೇಷವಾಗಿ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚಿಗೆ ಸರ್ಕಾರಿ ಶಾಲೆಯಲ್ಲಿ ಅಡ್ಮಿಷನ್ಸ್ ಎಲ್ಲಿ ಆಗ್ತಾ ಇದೆ ಅಂದರೆ ಅದು ಮಾಸ್ತಿ ಶಾಲೆಯಲ್ಲಿ ಅಂತೂ ಅಂಕಿಅಂಶ ಇದೆ. ಕೋಲಾರ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಅಡ್ಮಿಷನ್ ಕಡಿಮೆ ಆಗಿದೆ. ಅಡ್ಮಿಷನ್ ಹೆಚ್ಚಿಗೆ ಇರುವಂಥದ್ದು ಸರ್ಕಾರಿ ಶಾಲೆಯಲ್ಲಿ ಎಲ್ಲಿ ಅಂದರೆ ಅದು ಮಾಸ್ತಿ ಅಂತ ಅಂಕಿಅಂಶ ಇವತ್ತು ಜಿಲ್ಲೆ ಅಂಕಿಅಂಶದಲ್ಲಿ ಇರ್ತದೆ. ಈ ಸಂದರ್ಭದಲ್ಲಿ ನೂತನ ಕಟ್ಟಡಕ್ಕೆ ಹಣ ನೀಡಿದ ಜನಾರ್ದನ್ ಠಾಕ್ರೆ, ಒಸಾಡ್ ಸಂಸ್ಥೆ ಈರಣ್ಣ ಗೌಡ, ಬಿಇಒ ಚಂದ್ರಕಲಾ, ಎಸ್ಡಿಎಂಸಿ ಅಧ್ಯಕ್ಷ ಅಕ್ರಮ್ ಪಾಷಾ, ಪ್ರಾಂಶುಪಾಲ ರವಿಕುಮಾರ್, ಮುಖ್ಯೋಪಾಧ್ಯಾಯರು ವೆಂಕಟೇಶಪ್ಪ, ಉಪಪ್ರಾಂಶುಪಾಲ ಗೀತಾ ಇನ್ನಿತರರು ಭಾಗವಹಿಸಿದ್ದರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಅತಿವೃಷ್ಟಿ, ಅನಾವೃಷ್ಟಿಯಂತಹ ಪ್ರಕೃತಿ ವಿಕೋಪ, ಹವಾಮಾನ ಏರುಪೇರಿನಂತಹ ಪರಿಸ್ಥಿತಿಯಲ್ಲಿ ಬೆಳೆ ಹಾಳಾಗುವುದರಿಂದ ಆಗುವ ನಷ್ಟದಿಂದ ಪಾರಾಗಲು ರೈತರು ಮುಖ್ಯವಾಗಿ ಬೆಳೆ ವಿಮೆಯನ್ನ ಮಾಡಿಸಬೇಕು. ಈ ಬಗ್ಗೆ ರೈತರಲ್ಲಿ ಇಲಾಖೆ ಅಧಿಕಾರಿಗಳು ಇನ್ನೂ ಹೆಚ್ಚಿನ ಜಾಗೃತಿ ಮೂಡಿಸಬೇಕೆಂದು ಶಿಡ್ಲಘಟ್ಟ ಶಾಸಕ ಬಿಎನ್ ರವಿಕುಮಾರ್ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ಹನುಮಂತಪುರ ಬಳಿಯ ಕೃಷಿ ಇಲಾಖೆಯ ನೂತನ ಕಚೇರಿಯ ಸಭಾಂಗಣದಲ್ಲಿ ಬಿತ್ತನೆ ಬೀಜ, ಕೃಷಿ ಪರಿಕರಗಳ ವಿತರಣೆ ಹಾಗೂ ತಜ್ಞರೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಯಿತು. ಶಾಸಕ ಬಿಎನ್ ರವಿಕುಮಾರ್ ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಮಳೆ ಆಶ್ರಯದಲ್ಲಿ ರಾಗಿ, ನೆಲಗಡಲೆ, ಜೋಳವನ್ನು ಪ್ರಧಾನವಾಗಿ ಬೆಳೆಯುವ ಈ ಭಾಗದಲ್ಲಿ ಆಗಸ್ಟ್ ಮೊದಲ ವಾರದಿಂದ ಕಡೆಯ ವಾರದವರೆಗೂ ಹೆಚ್ಚು ಪ್ರಮಾಣದಲ್ಲಿ ಬಿತ್ತನೆ ಕಾರ್ಯ ನಡೆಯಲಿದೆ. ಜೊತೆಗೆ ಈಗಾಗಲೇ ಬಿತ್ತನೆ ಮಾಡಿದ ಬೆಳೆಗಳು ಕೂಡ ನವೆಂಬರ್ನಲ್ಲಿ ಜಡಿ ಮಳೆಗೆ ಸಿಲುಕಿ ಹಾಳಾಗುವುದೇ ಹೆಚ್ಚು. ಜೊತೆಗೆ ಅನೇಕ ಕಾರಣಗಳಿಂದಲೂ ಬೆಳೆಗಳು ಹಾಳಾಗುವ ಕಾರಣ ರೈತರು ನಷ್ಟಕ್ಕೆ ತುತ್ತಾಗುವುದನ್ನು ತಪ್ಪಿಸಲು ಎಲ್ಲರೂ ಕೂಡ ಬೆಳೆ ವಿಮೆ ಮಾಡಿಸಬೇಕು. ಆದರೆ ಬಹಳಷ್ಟು ರೈತರು ಬೆಳೆ ವಿಮೆಯ ಮಹತ್ವ ತಿಳಿಯದೆ ಬೆಳೆ ವಿಮೆ ಮಾಡಿಸುತ್ತಿಲ್ಲ. ಅಂತಹ ಎಲ್ಲರಿಗೂ ಅರಿವು ಮೂಡಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆ ವಿಮೆ ಮಾಡಿಸುವಂತಾಗಬೇಕು ಎಂದು ಮನವಿ ಮಾಡಿದ ಅವರು, ಇಲಾಖೆಯಿಂದ ರೈತರಿಗೆ ಸಾಕಷ್ಟು ಯೋಜನೆಗಳು ಇವೆ. ಆದರೆ ಅವುಗಳ ಬಗ್ಗೆ ಅರಿವು ಮೂಡಿಸುವ, ನೀಡುವುದನ್ನು ಸಕಾಲಕ್ಕೆ ನೀಡುವ, ಅರ್ಹರನ್ನು ಸರಿಯಾಗಿ ಗುರುತಿಸುವ ಕೆಲಸ ಆಗಬೇಕು ಎಂದು ತಿಳಿಸಿದರು. ನಮ್ಮ ಕ್ಷೇತ್ರದಲ್ಲಿ ಸುಮಾರು 55,000 ಕುಟುಂಬಗಳು ಇವತ್ತು ಗ್ರಾಮೀಣ ಭಾಗದಲ್ಲಿ ರೈತ ಇವತ್ತು ಬಹಳಷ್ಟು ಕಷ್ಟದಲ್ಲಿದ್ದಾರೆ. ನಾವು ಹೆಚ್ಚಿನ ಸಹಕಾರ ಕೃಷಿ ಇಲಾಖೆಯವರು ರೈತರು ಕೊಡಬೇಕಂತ ಸಂದರ್ಭದಲ್ಲಿ ನಮ್ಮ ಟಿಡಿವರೆಗೂ ಮತ್ತು ಎಡಿವರೆಗೂ ಅಂತ ಇವತ್ತು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನು ಸಹ ತಾವು ಮಾಧ್ಯಮಗಳ ಮುಖೇನ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ರೈತರಿಗೆ ಈ ಒಂದು ಯೋಜನೆಗಳನ್ನು ತಲುಪಿಸ್ತಕ್ಕಂಥ ಕೆಲಸ ತಾವು ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇದೇ ವೇಳೆ ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜ ಕಿಟ್, ಟಾರ್ಪಲ್, ಮೇವು ಕತ್ತರಿಸುವ ಯಂತ್ರ, ಮಿನಿ ಟಿಲ್ಲರ್, ಇತರೆ ಪರಿಕರಗಳನ್ನು ರೈತರಿಗೆ ವಿತರಿಸಲಾಯಿತು. ಕೃಷಿ ಉಪ ನಿರ್ದೇಶಕಿ ಭವ್ಯ ರಾಣಿ, ಕೃಷಿ ಸಹಾಯಕಿ ನಿರ್ದೇಶಕ ರವಿ, ಕೃಷಿಕ ಸಮಾಜದ ಉಪಾಧ್ಯಕ್ಷ ಪಾಪಣ್ಣ ಕೆಂಪೇಗೌಡ, ನಾಗಮಂಗಲ ಶ್ರೀನಿವಾಸ ಗೌಡ, ಡಿಎಸ್ಎನ್ ರಾಜು, ಭಕ್ತರಹಳ್ಳಿ ವೆಂಕಟೇಶ್,
ಮುಂತಾದವರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಅಪ್ಲೋಡ್ ಮಾಡದೆಯೇ ಮ್ಯಾನ್ಯುಯಲ್ ಮೂಲಕ ಈ ಖಾತೆ ಕಡತ ವಿಲೇವಾರಿ ಮಾಡದಂತೆ ಅಧಿಕಾರಿಗಳು 1 ತಿಂಗಳೊಳಗೆ ಎಲ್ಲ ಅರ್ಜಿಗಳನ್ನು ಪರಿಶೀಲಿಸಿ ಸಾರ್ವಜನಿಕರಿಗೆ ಈ ಖಾತೆ ವಿತರಿಸುವಂತೆ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ. ಭಾಗ್ಯನಗರದ ತಾಲೂಕು ಆಡಳಿತ ಕಚೇರಿ, ಪುರಸಭೆ ಕಾರ್ಯಾಲಯ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅವರು ಅನಿರೀಕ್ಷಿತ ಭೇಟಿ ನೀಡಿ ಅಧಿಕಾರಿಗಳ ವೈಖರಿ ಬಗ್ಗೆ ಮಾಹಿತಿ ಪಡೆದು ದಾಖಲೆ ನಿರ್ವಹಣೆ ಸೇರಿದಂತೆ ವಿವಿಧ ಇಲಾಖೆವಾರು ಪ್ರಗತಿ ಬಗ್ಗೆ ವರದಿ ಪಡೆದುಕೊಂಡು ಕಾಲಕಾಲಕ್ಕೆ ಕಡತಗಳನ್ನು ಖುಲಾಸೆಗೊಳಿಸುವಂತೆ ಸೂಚಿಸಿದರು. ಬಾಗೇಪಲ್ಲಿ ಪುರಸಭೆ ಕಚೇರಿಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಈ ಖಾತೆ ನಿರ್ವಹಣೆ ಬಗ್ಗೆ ವರದಿ ಕೇಳಿದಾಗ 1200ಕ್ಕೂ ಹೆಚ್ಚು ಅರ್ಜಿಗಳು ವಿಲೇವಾರಿ ಮಾಡಿರುವುದು ಕಂಡುಬಂದಿದ್ದು, ಈ ಖಾತೆ ನೀಡುವುದು ಸರ್ಕಾರದ ಯೋಜನೆಯಾಗಿದ್ದು, ಈ ಖಾತೆ ಮಾಡಿಕೊಡಲು ಪುರಸಭೆ ಅಧಿಕಾರಿಗಳಾಗಲಿ ಸಿಬ್ಬಂದಿ ವರ್ಗದವರಾಗಲಿ ಲಂಚ ಕೇಳಿದರೆ ಅರ್ಜಿದಾರರು ದೂರು ಸಲ್ಲಿಸಬಹುದು. ತಪ್ಪಿತಸ್ಥರ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಜಿಲ್ಲಾಡಳಿತ ಸಿದ್ಧವಾಗಿದೆ. ತಾಲೂಕು ಆಡಳಿತ ಕೇಂದ್ರಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಮನೀಷಾ ಮಹೇಶ್ ಪತ್ರಿರವರೊಂದಿಗೆ ದರಖಾಸ್ತು, ಸಾಗುವಳಿ ಚೀಟಿ ವಿತರಣೆ, ಆನ್ಲೈನ್ ತಂತ್ರಾಂಶದ ಮಾಹಿತಿ ಸೇರಿದಂತೆ ಭೂ ದಾಖಲೆ ಪರಿಶೀಲನೆ ನಡೆಸಿ ನಂತರ ಶಿರಸ್ತೇದಾರ್ ಕಚೇರಿಗೆ ಭೇಟಿ ನೀಡಿ ಅಧಿಕಾರಿಗಳ ಕಾರ್ಯವೈಖರಿಯನ್ನು ಪರಿಶೀಲಿಸಿ ಅಧಿಕಾರ ಯಂತ್ರಾಂಗಕ್ಕೆ ಚುರುಕು ಮುಟ್ಟಿಸುವ ಕೆಲಸ ಮಾಡಿದರು. ಬಾಗೇಪಲ್ಲಿ ಪುರಸಭೆ ಕಾರ್ಯಾಲಯಕ್ಕೆ ಭೇಟಿಯನ್ನು ಕೊಟ್ಟಿದ್ದೀನಿ. ಭೇಟಿ ಕೊಟ್ಟು ಕಾರ್ಯವೈಖರಿಯ ಬಗ್ಗೆ ಪರಿಶೀಲನೆಯನ್ನು ಕೂಡ ಮಾಡಿದ್ದೀನಿ. ಅದರಲ್ಲೂ ಪ್ರಮುಖವಾಗಿ ಖಾತಾ ಆಂದೋಲನ ಏನು ನಡೀತಾ ಇದೆ, ಅದರಲ್ಲಿ ಬಿ ಖಾತಾ ಆಂದೋಲನ ಮತ್ತು ಎ ಖಾತೆಗಳನ್ನು ಮಾಡ್ತಕ್ಕಂಥ ಆಂದೋಲನ ಏನಿದೆ ಅದರ ಬಗ್ಗೆ ಪರಿಶೀಲನೆ ಮಾಡಿದ್ದೀನಿ. ಇದುವರೆಗೂ ಕೂಡ ಈ ಒಂದು ಬಾಗೇಪಲ್ಲಿಯಲ್ಲಿ ಸುಮಾರು 3391 ಖಾತೆಗಳನ್ನು ಈಗ ಆಲ್ರೆಡಿ ಮಾಡಿಕೊಟ್ಟಿದ್ದಾರೆ. ಒಟ್ಟು 4675 ಬಿ ಖಾತಾ ಇದೆ, ಅನಧಿಕೃತ ಖಾತೆಗಳಿದ್ದಾವೆ. ಈ ಅನಧಿಕೃತ ಖಾತೆಗಳ ಪೈಕಿ ಈಗಾಗಲೇ 3391 ಆಗಿದೆ. ಇನ್ನು 1284 ಮಾತ್ರ ಬಾಕಿ ಉಳಿದಿದೆ. 1284 ಕೂಡ ಅರ್ಜಿಗಳನ್ನು ಸ್ವೀಕರಿಸಿದ್ದಾರೆ. ಬಟ್ ಅವೆಲ್ಲವನ್ನು ಕೂಡ ಆನ್ಲೈನಲ್ಲಿ ಮಾಡಬೇಕು, ಆನ್ಲೈನಲ್ಲಿ ಎಂಟ್ರಿ ಮಾಡಬೇಕು. ಅದಕ್ಕೋಸ್ಕರ ಅವ್ರಿಗೆ ಹೇಳಿದ್ದೀನಿ, ಯಾವುದೇ ಫಿಸಿಕಲ್ ಕಡತಗಳನ್ನು ನಿರ್ವಹಣೆ ಮಾಡಬಾರ್ದು, ಎಲ್ಲ ಆನ್ಲೈನಲ್ಲೇ ಮಾಡಬೇಕು ಅಂತ ಹೇಳಿದ್ದೀನಿ. ಅವರು ಎಲ್ಲ ಆನ್ಲೈನಲ್ಲೇ ಮಾಡ್ತಾಯಿದ್ದಾರೆ. ಯಾವುದನ್ನು ಕೂಡ ಫಿಸಿಕಲ್ ಕಾಪಿಗಳನ್ನು ಕಡತಗಳನ್ನು ಪುಟಪ್ ಮಾಡಿ ಅದಕ್ಕೆ ಅನುಮೋದನೆಯನ್ನು ತೆಗೆದುಕೊಳ್ತಾ ಇಲ್ಲ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮನೀಷಾ ಮಹೇಶ್ ಪತ್ರಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ, ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಶೇಷಾದ್ರಿ, ವ್ಯವಸ್ಥಾಪಕ ನಾಗರಾಜ್, ಕಂದಾಯ ನಿರೀಕ್ಷಕ ಅತಾವುಲ್ಲಾ, ಶಿರಸ್ತೇದಾರ್ ಮಂಜುನಾಥ್, ಗ್ರೇಡ್ 2 ತಹಸೀಲ್ದಾರ್ ಶಿವಕುಮಾರ್, ರಾಜಸ್ವ ನಿರೀಕ್ಷಕರಾದ ಪ್ರಶಾಂತ್, ಲೆಕ್ಕಾಧಿಕಾರಿ ಶ್ರೀಧರ್ ಸೇರಿದಂತೆ ಮತ್ತಿತರರು ಇದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಭಾಗ್ಯನಗರ. ದೇವನಹಳ್ಳಿ ಪಟ್ಟಣ ಹಾಗೂ ತಾಲೂಕಿನಾದ್ಯಂತ ಇರುವ ಖಾಸಗಿ ಶಾಲಾ ವಾಹನಗಳ ಚಾಲಕರು ಸಂಚಾರಿ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸುವಂತೆ ದೇವನಹಳ್ಳಿ ಸಂಚಾರಿ ಪೊಲೀಸ್ ಹಾಗೂ ಎಆರ್ಟಿಒ ಅಧಿಕಾರಿಗಳು ಶಾಲಾ ವಾಹನಗಳನ್ನು ತಡೆದು ತಪಾಸಣೆ ಕೈಗೊಳ್ಳುವುದರ ಮೂಲಕ ಜಂಟಿ ಕಾರ್ಯಾಚರಣೆ ನಡೆಸಿದರು. ದೇವನಹಳ್ಳಿ ಪಟ್ಟಣದ ಹೊಸ ಬಸ್ ನಿಲ್ದಾಣದಲ್ಲಿ ಸಂಚಾರಿ ಪೊಲೀಸರು ಹಾಗೂ ಎಆರ್ಟಿಒ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಶಾಲಾ ವಾಹನ ಕಾರ್ಯಾಚರಣೆಯನ್ನು ಕೈಗೊಂಡು ಅಧಿಕೃತವಾಗಿ ವಾಹನಗಳ ದಾಖಲೆಗಳು, ಡ್ರಂಕ್ ಅಂಡ್ ಡ್ರೈವ್ ಪರವಾನಗಿ, ಫಸ್ಟ್ ಏಡ್ ಕಿಟ್, ಬೆಂಕಿ ನಂದಿಸುವ ಯಂತ್ರ, ನಿಗದಿತ ಸೀಟ್ಗಳಲ್ಲಿ ಶಾಲಾ ಮಕ್ಕಳ ಪ್ರಯಾಣ ಸೇರಿದಂತೆ ಕಾನೂನಿನ ಚೌಕಟ್ಟಿನಲ್ಲಿ ನಿರ್ವಹಣೆಯನ್ನು ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು. ಈಗಾಗಲೇ 34 ಹೆಚ್ಚುವಾರ ತಪಾಸಣೆ ನಡೆಸಲಾಗಿದೆ ಎಂದರು. ದೇವನಹಳ್ಳಿ ಸಂಚಾರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಬಿಎಸ್ ರಾಘವೇಂದ್ರ ಮಾತನಾಡಿ, ಮೇಲಧಿಕಾರಿಗಳ ಆದೇಶದಂತೆ ಬೆಳಿಗ್ಗೆ ಶಾಲಾ ವಾಹನಗಳ ಮೇಲೆ ವಿಶೇಷ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಜೊತೆಗೆ ಆರ್ಟಿಒ ಅಧಿಕಾರಿಗಳು ಸಹ ಕಾರ್ಯಾಚರಣೆಯಲ್ಲಿ ಭಾಗವಹಿಸುತ್ತಿದ್ದು, ಶಾಲಾ ಬಸ್ಗಳಲ್ಲಿ ನಿಯಮ ಪಾಲನೆ ಕಡ್ಡಾಯವಾಗಿ ಮಾಡುತ್ತಿದ್ದಾರೆಯೇ ಅಥವಾ ಇಲ್ಲವೇ ಎಂಬುದರ ಖಾತರಿ ಮಾಡಿಕೊಳ್ಳಲಾಗುತ್ತಿದೆ. ನಿಯಮ ಉಲ್ಲಂಘನೆ ಮಾಡಿದ ಶಾಲಾ ಮುಖ್ಯಸ್ಥರ ಗಮನಕ್ಕೆ ನೋಟಿಸ್ ಕೊಡಲಾಗುತ್ತಿದೆ. ಸುಗಮ ಮತ್ತು ಸುಖಕರ ವಾಹನ ಸಂಚಾರಕ್ಕೆ ಶಾಲಾ ಮುಖ್ಯಸ್ಥರು ಹೆಚ್ಚು ಗಮನ ಕೊಡಬೇಕು ಎಂದು ಹೇಳಿದರು. ಇದು ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಸ್ಕೂಲ್ ಬಸ್ಸವರು ಸ್ಕೂಲ್ ಬಸ್ಸಲ್ಲಿ ಮಿತಿಗಿಂತ ಹೆಚ್ಚಾಗಿ ಮಕ್ಕಳನ್ನು ಕೂರಿಸೋದು, ಯೂನಿಫಾರ್ಮ್ ಇಲ್ಲದೆ ಬಸ್ಸನ್ನು ಓಡಿಸೋದು, ಸೀಟ್ ಬೆಲ್ಟ್ ಇಲ್ಲದೆ ಓಡಿಸೋದು, ಆಮೇಲೆ ಬಸ್ಸಿಗೆ ಕೆಲವೊಂದು ಡಾಕ್ಯುಮೆಂಟು ಇಲ್ಲ, ಡ್ರೈವರ್ಗೆ ಲೈಸೆನ್ಸ್ ಇರಲ್ಲ, ಡ್ರೈವಿಂಗ್ ಲೈಸೆನ್ಸು, ವಿತೌಟ್ ಸೀಟ್ ಬೆಲ್ಟು, ಇನ್ಶೂರೆನ್ಸು, ಆಮೇಲೆ ಮುಖ್ಯವಾಗಿ ಕುಡಿದು ಗಾಡಿ ಓಡಿಸ್ತಾರಂತ ಅನುಮಾನ ಇದೆ. ಡ್ರಿಂಕ್ ಆ್ಯಂಡ್ ಡ್ರೈವ್ ಕೂಡ ಟೆಸ್ಟ್ ಮಾಡ್ತಾ ಇದ್ದೇವೆ ನಮ್ಮ ಇಲಾಖೆಯಿಂದ. ಮತ್ತು RTO ಕೂಡ ಬಂದಿದ್ದಾರೆ. RTO ಅವರು ಇಲಾಖೆಯಿಂದ ಏನೇನು ಡಾಕ್ಯುಮೆಂಟ್ಸು ಚೆಕ್ ಮಾಡಬೇಕು, ಫಿಟ್ನೆಸ್ ಇರ್ಬೋದು ಗಾಡಿಯಲ್ಲಿ. ಇದೇ ಸಂದರ್ಭದಲ್ಲಿ ARTO ಮತ್ತು ಸಂಚಾರಿ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿ ಇದ್ದರು.
ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ರೈತರು ಕೃಷಿ ಸಾಲದ ಸೆಪ್ಟೆಂಬರ್ ತಿಂಗಳ ಕಂತಿನ ಹಣವನ್ನು ಸೆಪ್ಟೆಂಬರ್ವರೆಗೂ ಕಾಯದೆ ಅದಕ್ಕೂ ಮುಂಚೆಯೇ ಕಟ್ಟುವಂತೆ ಶಿಡ್ಲಘಟ್ಟದ PLD ಬ್ಯಾಂಕ್ ಅಧ್ಯಕ್ಷ ಬಂಕ್ ಮುನಿಯಪ್ಪ ಅವರು ರೈತರಲ್ಲಿ ಮನವಿ ಮಾಡಿದರು. ಶಿಡ್ಲಘಟ್ಟ ನಗರದಲ್ಲಿನ PLD ಬ್ಯಾಂಕ್ನಿಂದ ಸಾಲ ಪಡೆದ ರೈತರು ಸಾಲ ಪಡೆಯುವಾಗ ಬ್ಯಾಂಕ್ಗೆ ನೀಡಿದ ಜಮೀನಿನ ದಾಖಲೆಗಳನ್ನು ರೈತರಿಗೆ ವಾಪಸ್ ನೀಡಲಾಯಿತು. ಸಾಲ ವಾಪಸ್ ಕಟ್ಟಿದ ಸುಮಾರು 250 ಮಂದಿ ರೈತರಿಗೆ ಅವರ ಜಮೀನಿನ ದಾಖಲೆಗಳನ್ನು ವಾಪಸ್ ನೀಡಲಾಯಿತು. ಬ್ಯಾಂಕ್ನ ಅಧ್ಯಕ್ಷ ಬಂಕ್ ಮುನಿಯಪ್ಪ ಅವರು ಮಾತನಾಡಿ, ಸುಸ್ತಿ ಸಾಲ ವಸೂಲಿ ಮಾಡಿರುವ ಬ್ಯಾಂಕ್ಗಳಲ್ಲಿ ನಮ್ಮ ಬ್ಯಾಂಕ್ ರಾಜ್ಯದಲ್ಲಿಯೇ ಮುಂಚೂಣಿಯಲ್ಲಿದೆ. ಸುಸ್ತಿ ಸಾಲದ ಪೈಕಿ 20% ಸಾಲ ವಸೂಲಿ ಮಾಡಿದ್ದು, ಇದರಿಂದ ಬ್ಯಾಂಕ್ನ ಆರ್ಥಿಕ ಸ್ಥಿತಿ ಉತ್ತಮಗೊಳಿಸಲಿದ್ದು ರೈತರಿಗೆ ಸಾಲ ನೀಡುವ ಸಾಮರ್ಥ್ಯ ಹೆಚ್ಚಲಿದೆ. ರೈತರು ತಮ್ಮ ಸಾಲದ ಸೆಪ್ಟೆಂಬರ್ ತಿಂಗಳ ಕಂತಿನ ಹಣವನ್ನು ಆದಷ್ಟು ಬೇಗ ಕಟ್ಟಿದರೆ ನವೆಂಬರ್ನಿಂದ ನಮಗೆ ಸಿಗುವ ಅನುದಾನ ಹೆಚ್ಚಾಗುತ್ತದೆ. ಇದರಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯ ರೈತರಿಗೆ ಸಾಲ ನೀಡಬಹುದು ಎಂದು ಹೇಳಿದರು. ಒಂದು ಪ್ರಚಾರ ಸಿಕ್ಕಲಿ, ರೈತರು ಇಲ್ಲಿ ಏನು ಸಾಲ ತಿಳುವಳಿ ಆದಮೇಲೆ ಯಾಕಂದರೆ ಇವತ್ತು ನಮ್ಮ ಕರೇಗೌಡ ಸಾಹೇಬ್ರು ಹೇಳ್ದಂಗೆ ಏನು ಈ ವ್ಯಾಲ್ಯೂ ಸುಮಾರು 4 ಪಟ್ಟು ಜಾಸ್ತಿ ಆಗಿದೆ. ಅದರಿಂದ ಸುಮಾರು ನೋಡ್ತಾ ಇದ್ದೀವಿ, ರೈತರು ತಾಲೂಕು ಆಫೀಸ್ಗೆ ಅಲ್ದಾಡಿ ರೆಕಾರ್ಡ್ಸ್ನ ತೆಗೆದುಕೊಳ್ಳೋದು ನೋಡ್ತಾ ಇದ್ದೀವಿ. ಅದಕ್ಕೆ ನಮ್ಮಲ್ಲಿರುವಂಥದ್ದು, ಯಾಕಂದರೆ ಈಗಾಗಲೇ ಆಲ್ರೆಡಿ ಸಾಲ ತಿಳುವಳಿ ಮಾಡಿ ಅವರು ರೈತನ ಕರೆಸಿ ಅವರಿಗೆ ಈ ಪತ್ರಗಳನ್ನು ವಾಪಸ್ಕೊಟ್ರೆ ಅವರು ಮುಂದೆ ಏನು ಮಾಡ್ಕೋಬೇಕು ಅಂತ ಅವರ ಬಹುಶಃ ರೂಪಿಸ್ಕೋಬೇಕಾಗ್ತದೆ. ಅದರಿಂದ ಇವತ್ತು ನಮ್ಮ ಎಲ್ಲ ನಿರ್ದೇಶಕರು ಮುಖೇನ ಇವತ್ತು ಏನು ಎಲ್ಲ ರೈತನ ಕರೆಸಿ ಏನು ನಮ್ಮಲ್ಲಿರ್ತಕ್ಕಂಥ 100 ತಾಲೂಕು ಇಷ್ಟು ಸಾಲ ತಿಳುವಳಿ ಆಗಿರೋ ಪತ್ರಗಳು ನಮ್ಮಲ್ಲಿದೆ, ಅದನ್ನು ರೈತರಿಗೆ ತಲುಪಿಸ್ಬೇಕು. ಇವತ್ತು ಯಾರು ಬಂದಿದ್ದಾರೆ ಅವ್ರು ಕೊಡ್ತೀವಿ, ಸಿಕ್ಕಿದ್ರು ಅವರ ಮನೆ ಬಾಗಿಲಿಗೆ ನಮ್ಮ ಸಿಬ್ಬಂದಿ ಮುಖೇನ ಅವರಿಗೆ ತಲುಪಿಸೋಂಗೆ ಮಾಡ್ತೀವಿ. ಕಾರ್ಯಕ್ರಮದಲ್ಲಿ ಕೆಲ ರೈತರಿಗೆ ಸಾಂಕೇತಿಕವಾಗಿ ದಾಖಲೆಗಳನ್ನು ಹಿಂತಿರುಗಿಸಿದ್ದು, ಉಳಿದ 250 ಮಂದಿಗೆ ಅವರ ಮನೆ ಬಾಗಿಲಿಗೆ ದಾಖಲೆಗಳನ್ನು ತಲುಪಿಸಬಹುದು ಎಂದು ಅವರು ತಿಳಿಸಿದರು. ಈ ವೇಳೆ ವ್ಯವಸ್ಥಾಪಕರಾದ KM ಬೈರೇಗೌಡ, R ಶ್ರೀನಾಥ್, ಉಪಾಧ್ಯಕ್ಷ DN ರಾಮಚಂದ್ರ ರೆಡ್ಡಿ, ನಿರ್ದೇಶಕರಾದ MP ರವಿ, M ಮುರಳಿ, ಸುರೇಶ್, ಮಂಜುನಾಥ್, ಚಂದ್ರನಾಥ್, ಶ್ರೀನಿವಾಸ್, ಸುನಂದಮ್ಮ, ನರಸಿಂಹಪ್ಪ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡೋ ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು KSRTC ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಹಿಂದೆ ಭೇಟಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸುಚ್ ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು, ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತ ಸಾರುವ ಮೊಹರಂ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಭಾಗ್ಯನಗರದಲ್ಲಿ ಆಚರಣೆ ಮಾಡಲಾಯಿತು. ಬಯಲು ಆಂಜನೇಯ ಸ್ವಾಮಿ ಮುಖ್ಯ ರಸ್ತೆಯಲ್ಲಿರುವ ದರ್ಗಾ ದೇವರ ಸನ್ನಿಧಿಯಲ್ಲಿ ಹೂವಿನ ಅಲಂಕಾರ, ವಿಶೇಷ ಪೂಜೆ ನೆರವೇರಿಸಲಾಯಿತು. ಅಲಾಯಿ ಹೆಜ್ಜೆ ಹಾಕುವ ತಂಡಗಳು ಮಧ್ಯಾಹ್ನದಿಂದಲೇ ಅಲಾಯಿ ಕುಣಿತ ಕುಣಿದು ಸಂಭ್ರಮಿಸಿದ್ರು. ಅಲಾಗಿ ಬಡಿತಕ್ಕೆ ತಕ್ಕಂತೆ ವಿವಿಧ ಹೆಜ್ಜೆ ತಂಡಗಳ ಕುಣಿತ ಮನಮೋಹಕವಾಗಿತ್ತು. ಅಲಾಯಿ ಕುಣಿತದ ಸಂದರ್ಭದಲ್ಲಿ ವಿವಿಧ ಛದ್ಮವೇಷಗಳನ್ನು ಹಾಕಿದ ಯುವಕರು ಧರ್ಮಗುರುಗಳು ದೇವರಿಗೆ ಕಳೆಪಪ್ಪು, ಸಕ್ಕರೆ ಮಂಡಕ್ಕಿ ಹಾಗೂ ಕಲ್ಲು ಸಕ್ಕರೆ ಇತ್ಯಾದಿಗಳಿಂದ
ಹೂಗಳಿಂದ ನೈವೇದ್ಯ ಮಾಡಿ ನೇಮಿಸುತ್ತಾ ಭಕ್ತಾದಿಗಳು ಪ್ರಸಾದ ಸ್ವೀಕರಿಸಿದರು. ಈ ವೇಳೆ ಮಾತನಾಡಿದ ಧರ್ಮಗುರುಗಳು ಇಸ್ಮಾಯಿಲ್ ಬಾಷಾ ಮಾತನಾಡಿ, ಜಾತಿಯ ಹಂಗಿಲ್ಲದೆ ಮನುಕುಲ ಒಂದೇ ಎಂಬ ಸಂದೇಶ ಸಾರಿ ಸರ್ವಧರ್ಮಗಳ ಭಾವೈಕ್ಯತೆಯ ಕೊಂಡಿಯಾಗಿರುವ ಮೊಹರಂ ಹಬ್ಬ ಆಚರಣೆ ಆಧುನಿಕ ಯುಗದಲ್ಲೂ ಸ್ನೇಹ ಭ್ರಾತೃತ್ವ ಸಂಕೇತವಾಗಿ ನಡೆದುಕೊಂಡು ಬರುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಮೊಹರಂ ಆಚರಣಾ ಸಮಿತಿ ಅಧ್ಯಕ್ಷ ಜಿ ರಾಮಕೃಷ್ಣಪ್ಪ, ಧರ್ಮಗುರುಗಳು ಶ್ರೀ ಇಸ್ಮಾಯಿಲ್ ಶಾ ಖಾದ್ರಿ, ಮೊಹಿಯುದ್ದೀನ್ ಬಾಬಾಜಾನ್, ಬಾಬು ಸುಭಾನಿ, ಸೀನಪ್ಪ, ರಾಜು, ಮೊಹಮ್ಮದ್ ರಫೀಕ್, ಫಿರ್ದೌಸ್ ಸೇರಿದಂತೆ ಸಾರ್ವಜನಿಕರು ಇದ್ದರು. ಚಿಕ್ಕಬಳ್ಳಾಪುರ ತಾಲೂಕು ಇನಮಂಚನಹಳ್ಳಿ ಕಾಂಗ್ರೆಸ್ ಮುಖಂಡ, ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ತಿರುಮಲಪ್ಪ ಅವರ ಮಗ, ಕರ್ನಾಟಕ ರತ್ನ ಪ್ರಶಸ್ತಿ ಪುರಸ್ಕೃತ ವೆಂಕಟಕೃಷ್ಣ ತಿರುಮಲಪ್ಪ ಅವರ 37ನೇ ಹುಟ್ಟುಹಬ್ಬಕ್ಕೆ ಅವರ ಅಭಿಮಾನಿಗಳಾದ ಅಲು ಅರ್ನಿ ಮತ್ತು ಸಂಗಡಿಗರು ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ರಂಗಸ್ಥಳದ ಬಳಿಯ ಮಾನಸ ವೃದ್ಧಾಶ್ರಮದಲ್ಲಿ 25 ಜನರಿಗೆ 1 ತಿಂಗಳಿಗೆ ಬೇಕಾಗುವಷ್ಟು ಅಕ್ಕಿ, ಸಾಂಬಾರ್ ಸಾಮಗ್ರಿಗಳು, ತರಕಾರಿಗಳನ್ನು ನೀಡಿ ಅವರೊಟ್ಟಿಗೆ ಕೇಕ್ ಕತ್ತರಿಸಿ ಎಲ್ಲರಿಗೂ ನೀಡಿ ವೆಂಕಟೇಶ್ ಅವರಿಗೆ ಶುಭಾಶಯ ಕೋರಿದರು. ವೆಂಕಟಕೃಷ್ಣ ಪರವಾಗಿ ದವಸ ಧಾನ್ಯ ತರಕಾರಿಗಳನ್ನು ಸ್ವೀಕರಿಸಿದ ವೃದ್ಧಾಶ್ರಮದ ವೃದ್ಧೆಯೊಬ್ಬರು ವೆಂಕಟಕೃಷ್ಣರಿಗೆ ದೇವರು ಕಾಲ ಬಾಳಿ ಬದುಕಲಿ, ರಾಜಕೀಯದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆಯಲಿ ಎಂದು ಆಶಿಸಿ ಹುಟ್ಟುಹಬ್ಬದ ಶುಭಾಶಯ ತಿಳಿಸಿದರು. ಈ ವೇಳೆ ವೆಂಕಟಕೃಷ್ಣ ಅಭಿಮಾನಿಗಳಾದ ಮುನಿರಾಜು, ಕಿರಣ್, ಬಾಲಾಜಿ, ದರ್ಶನ್, ಶ್ರೀಕಾಂತ್, ಯಶವಂತ್ ಇತರರು ಇದ್ದರು. ಐಎಚ್ಸಿ ಶಿಫಾರಸಿನಂತೆ ಕನಿಷ್ಠ ವೇತನ ಕಾಯ್ದೆಯತ್ತ ಮಾಸಿಕ ವೇತನ ಜಾರಿ ಮಾಡಬೇಕು. ಮಾರ್ಚ್ 2025ರಲ್ಲಿ ಕೇಂದ್ರ ಆರೋಗ್ಯ ಸಚಿವರು ಘೋಷಿಸಿದಂತೆ ಪ್ರೋತ್ಸಾಹಧನ ಹೆಚ್ಚಳವನ್ನು ಕೂಡಲೇ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿ ಆಶಾ ಕಾರ್ಯಕರ್ತರು ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ ಸರ್ಕಾರವನ್ನು ಒತ್ತಾಯಿಸಿದರು. ಎಐಟಿಯುಸಿ ಸಂಘಟನೆ ಮುಖಂಡೆ ಮಂಜುಳಾ ಮಾತನಾಡಿ, ಜನವರಿಯಲ್ಲಿ ಸಾವಿರಾರು ಆಶಾ ಕಾರ್ಯಕರ್ತರು ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದಾಗ ಸಿಎಂ ಸಿದ್ದರಾಮಯ್ಯ ಬಂದು ಏಪ್ರಿಲ್ ತಿಂಗಳಿಂದ ನಿಮಗೆ 10,000 ರುಗಳ ಸಂಬಳ ನೀಡುವುದಾಗಿ ಆಶ್ವಾಸನೆ ನೀಡಿದ್ರು. ಆದರೆ ಏಪ್ರಿಲ್ ತಿಂಗಳು ಕಳೆದು 3-4 ತಿಂಗಳಾದರೂ ಇನ್ನೂ ಹೆಚ್ಚಿನ ಸಂಬಳದ ಪ್ರಸ್ತಾವನೆ ಇಲ್ಲ. ಹೆಚ್ಚುವರಿ ಸಂಬಳ ನೀಡುವುದಿರಲಿ, ನಮಗೆ ಕೊಡುತ್ತಿದ್ದ ಅಸಲಿ ಸಂಬಳವೇ ಇನ್ನೂ ಕೊಟ್ಟಿಲ್ಲ. ನಮ್ಮ ಕೆಲಸಕ್ಕೆ ತಕ್ಕಂತೆ ನಮಗೆ ತಿಂಗಳ ಸಂಬಳ ನಿಗದಿತ ದಿನಾಂಕಕ್ಕೆ ಬರುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶವನ್ನು ಸರ್ಕಾರ ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದರು. ನ್ಯಾಯಾಲಯಗಳಲ್ಲಿ ಬಾಕಿ ಉಳಿದಿರುವ ಪ್ರಕರಣಗಳನ್ನು ಇತ್ಯರ್ಥಪಡಿಸುವ ಸಲುವಾಗಿ ಇಡೀ ಜಿಲ್ಲೆಗೆ ಸಂಬಂಧಿಸಿದಂತೆ ಜುಲೈ 12ರಂದು ಲೋಕ್ ಅದಾಲತ್ ಅನ್ನು ಹಮ್ಮಿಕೊಳ್ಳಲಾಗಿತ್ತೆಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ನಟೇಶ್ ತಿಳಿಸಿದರು. ಕೋಲಾರ ಜಿಲ್ಲಾ ನ್ಯಾಯಾಲಯ ಆವರಣದಲ್ಲಿ ಮಾತನಾಡಿದ ಅವರು, ಪ್ರತಿ ವರ್ಷ 4 ಬಾರಿ ರಾಷ್ಟ್ರೀಯ ಲೋಕ್ ಅದಾಲತ್ ಅನ್ನು ನಡೆಸಲಾಗುತ್ತದೆ. ಈಗಾಗಲೇ ಮೊದಲನೆಯ ಲೋಕ್ ಅದಾಲತ್ ಮಾರ್ಚ್ 8ರಂದು ನಡೆದಿದೆ. ಇದೀಗ 2ನೆಯ ಲೋಕ್ ಅದಾಲತ್ ಅನ್ನು ಜುಲೈ 12ರಂದು ನಡೆಯಲಿದೆ. ಕಳೆದ ಬಾರಿಯ ಲೋಕ್ ಅದಾಲತ್ನಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಉಳಿದ ಪ್ರಕರಣಗಳನ್ನು ನ್ಯಾಯಾಧೀಶರು, ವಕೀಲರು ಹಾಗೂ ಕಕ್ಷಿದಾರರ ಸಹಕಾರದಿಂದ 66,154 ಬಾಕಿ ಉಳಿದಿದ್ದ ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಗಿದೆ. 55,891 ಪ್ರಕರಣಗಳು ಸೇರಿದಂತೆ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ಸೇರಿದ ಒಟ್ಟು 66,154 ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಗಿದೆ ಎಂದು ತಿಳಿಸಿದರು. ಈ ವೇಳೆ ವಕೀಲರ ಸಂಘದ ಜಿಲ್ಲಾಧ್ಯಕ್ಷ ಮುನೇಗೌಡ, ವಕೀಲರು ಹಾಗೂ ವಿದ್ಯಾರ್ಥಿಗಳು ಇದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿದೇಶದಲ್ಲಿ ನನಗೇನಾದ್ರೂ ಬಿಡಿಗಾಸಿನ ಆಸ್ತಿ ಇದ್ರೆ ಸರ್ಕಾರಕ್ಕೆ ಬರೆದುಕೊಡಲು ಸಿದ್ಧ. ಇಡಿ ದಾಳಿ ನಂತರ ಶಾಸಕ ಸುಬ್ಬಾರೆಡ್ಡಿ ಮೊದಲ ಪ್ರತಿಕ್ರಿಯೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಗೈಡ್ ಮಾಡುವ ನೆಪದಲ್ಲಿ ಡಿಗ್ರಿ ವಿದ್ಯಾರ್ಥಿನಿಯ ಮೇಲೆ ಕಾಲೇಜು ಕ್ಲರ್ಕ್ನಿಂದ ಅತ್ಯಾಚಾರ, ಮನೆಗೆ ಕರೆಸಿಕೊಂಡು ಗರ್ಭಿಣಿ ಮಾಡಿದ ಭೂಪ. ಕೊಳಚೆ ನೀರನ್ನು ಸಂಸ್ಕರಿಸಿ ಕುಡಿಯುವ ನೀರನ್ನಾಗಿಸುವ ತಂತ್ರಜ್ಞಾನ ಯಾವ ದೇಶದಲ್ಲೂ ಇಲ್ಲ. ಈ ಭಾಗದಲ್ಲಿ ಬೆಳೆದ ಹಣ್ಣು ತರಕಾರಿಗಳು ಬೆಂಗಳೂರಿಗರಿಂದ ತಿರಸ್ಕೃತಗೊಂಡು ರೈತರು ನಷ್ಟಕ್ಕೊಳಗಾಗಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ. ಸಿವಿವಿ ದತ್ತಿ ದಿನಾಚರಣೆ ಅಂಗವಾಗಿ ಜುಲೈ 23ರಂದು ಮೆಗಾ ರಕ್ತದಾನ ಶಿಬಿರ. ರಕ್ತ ಸಂಗ್ರಹದಲ್ಲಿ ವಿಶ್ವ ದಾಖಲೆ ಮಾಡುವ ಗುರಿ ಇದ್ದು ಚಿಕ್ಕಬಳ್ಳಾಪುರ ರಕ್ತದಾನಿಗಳ ರಾಜಧಾನಿಯಾಗಲಿ. ನವೀನ್ ಕಿರಣ್. ಕೈವಾರ ಕಾರ್ಯಕ್ರಮ ಮುಗಿಸಿಕೊಂಡು ವಾಪಸ್ಸಾಗುತ್ತಿದ್ದ ವೇಳೆ ಹೆದ್ದಾರಿಯಲ್ಲಿ ಸರಣಿ ಅಪಘಾತ. 3 ಕಾರುಗಳು ನಜ್ಜುಗುಜ್ಜು, ಹಲವರಿಗೆ ಗಂಭೀರ ಗಾಯ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗೆ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.